ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ. ನಾನು ಪ್ರಿಯಾ ಕೌಶಿಕ್. ಐಸಿರಿ ಆರೋಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಡಾಕ್ಟರ್ ಯೋಗೇಶ್ ಕೆಎಸ್, ಮಧುಮೇಹ ತಜ್ಞರು ಹಾಗೂ ಕೆಆರ್ಎಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಚೇರ್ಮನ್, ಇವರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಮತ್ತೋರ್ವ ವೈದ್ಯರಾದಂತಹ ಡಾಕ್ಟರ್ ಶ್ರೀಧರ್ ಟಿಆರ್, ಹೃದ್ರೋಗ ತಜ್ಞರು, ಇವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್, ಹಿಂದೆ ಎಲ್ಲ ನಾವು ಸಾಯ್ಬೇಕು ಅಂತಂದ್ರೆ ವಯಸ್ಸಾಗಿರ್ಲೇಬೇಕು, ಇಷ್ಟು ವಯಸ್ಸಾದ್ಮೇಲೆ ನಮಗೆ ಸಾವು ಬರುತ್ತೆ ಅಂತ ನಾವು ಕೇಳ್ತಿದ್ವಿ. ಹಿರಿಯರೆಲ್ಲ ಹೇಳೋರು, ನಾವೊಂದು 70 ವರ್ಷ 80 ವರ್ಷ ಬದುಕ್ತೀವಿ, ಆಮೇಲೆ ನಾವು ಹೋಗೋದು ಈ ಭೂಮಿ ಬಿಟ್ಟು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ 15 ವರ್ಷ, 16 ವರ್ಷ, 19 ವರ್ಷ, ಸಾವಿಗೆ ಏಜ್ ಲಿಮಿಟೇ ಇಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದು ಅಷ್ಟು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಯಾಕೆ ಈ ರೀತಿ ಆಗ್ತದೆ? ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಏಷ್ಯನ್ಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಇಂಡಿಯನ್ಸ್ ಗಳಿಗೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇದೆ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು. ವೆಸ್ಟರ್ನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಏನಂತಂದ್ರೆ 1 to 2 ಡಿಕೇಡ್ಸ್ ಮೊದಲು ನಾವು ಅಷ್ಟು ರಿಸ್ಕ್ ಅಲ್ಲಿ ಜಾಸ್ತಿ ಇದೀವಿ. ಅದು ಒಂದು ಕಾರಣ. ಇನ್ನೊಂದು ಬಂದು ಜೆನೆಟಿಕಲಿ ವಿ ಆರ್ ಪ್ರೀಡಿಸ್ಪೋಸ್ಡ್, ಅಂದ್ರೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಆ ಪ್ರಾಬ್ಲಮ್ ಆಗೋದಕ್ಕೆ. ಅದ್ರ ಜೊತೆಗೆ ಬಂತಂದ್ರೆ ಈಗ ಇರುವಂತಹ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ರೈಟ್ ಫ್ರಮ್ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಲ್ಯಾಕ್ ಆಫ್ ಸ್ಲೀಪ್ ಇರ್ಬೋದು, ಮತ್ತೆ ಅಂದ್ರೆ ಡಯಟ್ ಹ್ಯಾಬಿಟ್ಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಮೋರ್ ಆಫ್ ಜಂಕ್ ಫುಡ್ಸ್, ಆಯಿಲಿ ಫುಡ್ಸ್, ಫ್ರೈಡ್ ಐಟಮ್ಸ್, ಮೋರ್ ಆಫ್ ಕಾರ್ಬೋಹೈಡ್ರೇಟ್ಸ್. ಮೇನ್ ಅಂತಂದ್ರೆ ಈಗೆಲ್ಲ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮೊದಲಿಂದ ಆಯಿಲ್ ಕಟ್ ಡೌನ್ ಮಾಡ್ಬೇಕಂತ ಹೇಳ್ತಿದ್ವಿ. ಈಗ ಆಯಿಲು ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಅಕ್ಸೆಪ್ಟ್. ಯಾಕಂತಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಏನಿದೆ ಅದನ್ನ ಆದಷ್ಟು ನಾವೇನಂತ ಹೇಳಿದ್ರೆ ಕಡಿಮೆ ಮಾಡಬೇಕಂತ. ಅದೆಲ್ಲ ಈ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ ರಿಲೇಟೆಡ್ ಮತ್ತೆ ಅಡಿಕ್ಷನ್ಸ್ ಅಂತ ಹೇಳಿದ್ರೆ, ಈಗ ಮೇನ್ ಅಂತ ನಾವೇಂತ ಟೊಬ್ಯಾಕೋ ಅಡಿಕ್ಷನ್ ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ಬೇರೆ ಅಡಿಕ್ಷನ್ಸ್ಗಳು ಇರುತ್ತೆ. ಅದು ಕೆಲವೊಂದು ಎಸ್ಪೆಷಲಿ ಸ್ಟೂಡೆಂಟ್ ಲೈಫಲ್ಲಿ ಇರ್ಬೋದು, ಮತ್ತೆ ಅಂತಂದ್ರೆ ಈ ಟೀನೇಜರ್ಸ್, ಮತ್ತೆ ಸೆಕೆಂಡ್ ಡಿಕೇಡ್, ಥರ್ಡ್ ಡಿಕೇಡ್ ಅಲ್ಲಿ ಅದು ಜಾಸ್ತಿ ಯೂಸ್ ಆಗಿರೋದ್ರಿಂದ ಅದು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದೆಲ್ಲ ಸೇರಿಬಿಟ್ಟು ಒನ್ ಫ್ಯಾಕ್ಟರ್ ಅಂತಲ್ಲ, ಇಟ್ ಇಸ್ ಮಲ್ಟಿ ಫ್ಯಾಕ್ಟೋರಿಯಲ್ಸ್. ಎಲ್ಲ ಸೇರಿಬಿಟ್ಟು ಹಾರ್ಟ್ ಅಟ್ಯಾಕ್ ರಿಸ್ಕ್ ಮೊದಲು ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಗ್ರೂಪ್ ಅವರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಿರೋದು? ಇಲ್ಲ, ಈಗ ಒಂದು ಅಂದ್ರೆ ಲಾಸ್ಟ್ ಒಂದು 3 years, 5 years, 10 years ಅಂತ ಅನ್ತಿದೆ. ಆಲ್ಮೋಸ್ಟ್ ಅಂತ ಹೇಳಿದ್ರೆ 3rd ಡಿಕೇಡ್, 4th ಡಿಕೇಡ್ ಅಂತ ಹೇಳ್ತೀವಿ. 30 ರಿಂದ 40 ವರ್ಷ, 50 ವರ್ಷ ಆ ಏಜ್ ಗ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅದ್ರಲ್ಲಿ ಈಗ ಮೇ ಬಿ ಒಂದು 5 years ನಲ್ಲಿ ಸ್ವಲ್ಪ ಇನ್ನ ಬೇಗ, ಅಂದ್ರೆ 20 years, 20 to 30 years ನಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ತದೆ. ಓಕೆ, ಹೆಲ್ದಿ ಹಾರ್ಟ್ ನ ಇಟ್ಕೋಬೇಕು, ನಾವು ಆರೋಗ್ಯವಾಗಿ ನಮ್ಮ ಹೃದಯ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೇನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳು ಇದೆಯಾ? ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಹೇಳಿದ್ರೆ, ಈಗ ನಾವೇನೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅದು 2 ತರ ಡಿವೈಡ್ ಮಾಡ್ತೀವಿ ಆಕ್ಚುಲಿ ಅಂತಂದ್ರೆ. ಒಂದು ಅಂತ ಹೇಳಿದ್ರೆ ಮಾಡಿಫೈಬಲ್ ಅಂತ ಹೇಳ್ತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ಅಂತ ಹೇಳ್ತೀವಿ. ಮಾಡಿಫೈಬಲ್ ಅಂತ ಹೇಳಿದ್ರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಅದನ್ನ ಚೇಂಜ್ ಮಾಡ್ಕೊಬೋದು. ಚೇಂಜ್ ಮಾಡ್ಕೊಂಡ್ರೆ ಅದು ಅದರಿಂದ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅದು ರಿಸ್ಕ್ ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಝೀರೋ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಕಡಿಮೆ ರಿಸ್ಕ್ ಕಡಿಮೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಈಗ ಸ್ಮೋಕಿಂಗ್ ಇರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಮತ್ತೆ ಅಂತ ಹೇಳಿದ್ರೆ ಡಯಟ್ ಹ್ಯಾಬಿಟ್ಸ್ ಇರ್ಬೋದು, ಇದೆಲ್ಲ ಅಂತ ಹೇಳಿದ್ರೆ ಮಾಡಿಫೈ ಮಾಡೋಂಥದ್ದು. ಈ ಮಾಡಿಫೈ ಮಾಡದೇ ಇರೋದು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಏಜ್ ಇಟ್ಸೆಲ್ಫ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಅದು ನಾವೇನು ಮಾಡ್ಲಿಕ್ಕಾಗಲ್ಲ, ಬಂದೇ ಬರುತ್ತೆ. ಅದನ್ನ ಬಿಟ್ಟು ಅಂತಲ್ಲ ಜೆನೆಟಿಕ್ ಫ್ಯಾಕ್ಟರ್ಸ್, ಹೆರಿಡಿಟರಿ. ಅದಿತ್ತು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಜನರಲಿ ಅವ್ರ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಒಂದು 10% ಇನ್ಕ್ರೀಸ್ ರಿಸ್ಕ್ ಇರುತ್ತೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು. ಇದೆಲ್ಲ ಏನಂತಾರೆ ನಾನ್ ಮಾಡಿಫೈಬಲ್ ರಿಸ್ಕ್. ಈಗ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್. ಅದನ್ನ ಕಂಟ್ರೋಲ್ ಇಟ್ಕೋಬಹುದು. ಇದೆಲ್ಲ ಏನಂತ ಹೇಳಿದ್ರೆ ಇನ್ನ ಕೆಲವೊಂದು ಏನಂತಂದ್ರೆ ಕೆಲವೊಂದು ಮೆಟಬಲಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಅದೆಲ್ಲ ಏನಂತ ಹೇಳಿದ್ರೆ ಮಾಡಿಫೈ ಮಾಡೋಕ್ಕಾಗದೇ ಇರುವಂಥದ್ದು. ಸೊ ಇದರಲ್ಲಿ ನಮ್ಮ ಕೈನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮಾಡಿಫೈಬಲ್ ಏನಿದೆ ಅದನ್ನೆಲ್ಲ ನಾವು ಅಂದ್ರೆ ಕಂಟ್ರೋಲ್ ಇಟ್ಕೊಂಡ್ರೆ ರಿಸ್ಕ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಕೋಬಹುದು. ಹಿಂದೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂದರೆ 55, 60, 65, 70 ಈ ಥರ ಆಗಬೇಕಾಗಿತ್ತು. ಬಟ್ ಹಿಂದೆ ಜಾಸ್ತಿ ಹಿಂದೆ ಸಾವಿನ ಪ್ರಮಾಣ ಇದಕ್ಕಿಂತ ಜಾಸ್ತಿ ಇತ್ತು. ಈಗ ನಾವು ಈಗೇನು ನೋಡ್ತಾ ಇದ್ದೀವಲ್ಲ, ಇಷ್ಟು ಸಾವಿನ ಪ್ರಮಾಣ ಏನಿದೆಯಲ್ಲ ಇದು ಆದಷ್ಟು ಕಮ್ಮಿನೇ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಟ್ರೀಟ್ಮೆಂಟ್ ಎಲ್ಲದಕ್ಕೂ ಚಿಕಿತ್ಸೆ ಬಂದಿದೆ, ಈಸಿ ಅರ್ಲಿ ಡಿಟೆಕ್ಷನ್ನು, ಟ್ರೀಟ್ಮೆಂಟು ಎಲ್ಲ ಇದು ತ್ವರಿತಗತಿಯಲ್ಲಿ ಆಗ್ತಿರೋದ್ರಿಂದ ಕಾಯಿಲೆ ಬೇಗ ಕಂಡುಹಿಡಿತಾ ಇದ್ದೀವಿ, ಟ್ರೀಟ್ ಮಾಡ್ತಾ ಇದ್ದೀವಿ. ಬಟ್ ಹಿಂದೆ ಸಾವಿನ ಪ್ರಮಾಣ ಜಾಸ್ತಿ ಇತ್ತು. ಕಾರಣ ಹಾರ್ಟ್ ಅಟ್ಯಾಕಿಂದ ಸಾವು ಕಮ್ಮಿ ಇರ್ಬೋದು, ತುಂಬ ಲೇಟಾಗಿ ಆಗ್ತಿರ್ಬೋದು. ಬಟ್ ಅದಕ್ಕಿಂತ ಮುಂಚೆನೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತಿದ್ವಿ, ಮಲೇರಿಯಾ ಅಥವಾ ಬೇರೆ ಥರ, ಈಗ ಟಿ ಬಿ ಇರ್ಬೋದು,
ಅಥವಾ ತುಂಬ ಇನ್ಫೆಕ್ಷನ್ ಇಂದನೇ ತುಂಬ ಸಾವಾಗಂಥದ್ದು ಹಿಂದೆ ಭಾಳ ಇತ್ತು. ಬಟ್ ಅದು ನೋಡ್ಕೊಂಡಾಗ ಹೆಲ್ತ್ ಇಂಡೆಕ್ಸಲ್ಲಿ ಈಗ ನಾವು ಕಂಪೇರ್ ಮಾಡಕ್ಕೆ ಹೋದ್ರೆ ಈಗ ಇತ್ತೀಚಿನ ಕೆಲವು ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಫೋಬಿಯಾ ಅಥವಾ ಭಯ ಬಿಟ್ಟರೆ ಬಟ್ ಎಲ್ಲದೂ ಚೇಂಜ್ ಆಗಿದೆ. ಬಟ್ ಆ ರೀತಿಗೆ ಹೋದಾಗ ಡೆತ್ ರೇಟು ಕಮ್ಮಿ ಆಗಿದೆ, ಬಟ್ ಸಫರಿಂಗ್ ರೇಟ್ ಜಾಸ್ತಿ ಆಗಿದೆ. ಸಫರಿಂಗ್ ರೇಟ್ ಈಗ ಉದಾಹರಣೆಗೆ 25-26ಕ್ಕೆ BP, ಶುಗರು, ಒಬೆಸಿಟಿ, ಪ್ಯಾಂಟ್ ಸೈಜ್ ಆಕ್ಚುಲಿ ವೇಟ್ ಸೈಜ್ 28 ಇರಬೇಕು, ಇಲ್ಲ ಅಮ್ಮಮ್ಮ ಅಂದ್ರೆ 30 ಇರಬೇಕು, 34, 36, 38 ಗ್ರಾಸ್ಲಿ ಒಬೇಸು. ಮತ್ತು ಅದ್ರ ಜೊತೆಗೆ ಸಂಸ್ಕರಿತ ಆಹಾರ ಅಂದರೆ ರಿಫೈನ್ಡ್ ಫುಡ್ ಅಂದರೆ ನಿಮ್ದು ಬ್ರೆಡ್ ಇರ್ಬೋದು, ಕೇಕ್ಸ್, ಪೇಸ್ಟ್ರೀಸು, ಅಥವಾ ನಿಮ್ಮ ಮೈದಾ, ಅಥವಾ ರೆಡಿಮೇಡ್ ಫುಡ್ಡಿಗೆ ಈಗ ಪಿಜ್ಜಾ, ಬರ್ಗರ್ ಇರ್ಬೋದು, ಅಥವಾ ಈ ಥರ, ಮತ್ತು ಚಾಕ್ಲೇಟ್ಸು, ಮಿಲ್ಕ್ ಶೇಕ್ಸು, ಈ ಥರದ್ದೆಲ್ಲವಕ್ಕೂ ನಾವೇನು ಮಾಡ್ತಾ ಇದ್ದೀವಿ, ಮಕ್ಕಳು ಕೇಳ್ತವೆ ಅಂತ ಚಿಕ್ಕ ವಯಸ್ಸಿಂದನೇ ಈಗ ನಮ್ಮಿರೋ ಒತ್ತಡದ ಲೈಫಲ್ಲಿ ಅವ್ರಿಗೆ ಅಟೆನ್ಷನ್ ಕೊಡೋಕ್ಕಾಗಲ್ಲ ಅಂತ ಫಸ್ಟು ನಾವು ಅವ್ರನ್ನ ಅದಕ್ಕೆ ಬಿಡ್ತಾ ಇದ್ದೀವಿ. ಅದೇನಾಗ್ತದೆ, ದಟ್ ಈಸ್ ಅಗೇನ್ ಇನ್ ಟೊಬ್ಯಾಕೋ ಥರನೇ ಅದು ಅಡಿಕ್ಟಿವ್. ಈಗ ಶುಗರ್ ಅಥವಾ ಸಾಲ್ಟ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಅನ್ ಅಡಿಕ್ಷನ್. ಅದು ನಿಮಗೆ ಜಾಸ್ತಿ ಆದಷ್ಟು ಇನ್ನೂ ಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೆವೆಲ್ಲಿಂದನೇ ಈಗ ಅವ್ರಿಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತಿದೆ. ಇದೇನು ಈಗ ಅವ್ರಿಗೆ ಯಾವತ್ತು ಹಿಂದಿನ ದಿನ ಹಾರ್ಟ್ ಅಟ್ಯಾಕ್ ಆಯಿತು, ಸಡನ್ ತೀರೋದ್ರು, ಆ ಥರ ಅನ್ನೋದಕ್ಕಿಂತನೂ ಇದು ನಾವು ಮಕ್ಕಳು ಹುಟ್ಟಿದಾಗಿಂದನೂ ನಾವು ಭಾಳ ಅವರನ್ನ ಎಂಥದ್ದು ಪುಷ್ಟಿಯುತ ಆಹಾರ ಕೊಡೋ ಜಾಗದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ರಿಚ್ ಡಯಟ್ ಕೊಡ್ತಾ ಇದ್ದೀವಿ, ಫ್ಯಾಟ್ ರಿಚ್ ಫುಡ್ ಕೊಡ್ತಾ ಇದ್ದೀವಿ. ಆ ಕಾರಣದಿಂದನೂ ಕೂಡ ಎಷ್ಟೋ ಸಲ ನಾವೇ ಅವರಿಗೆ ಅನಾರೋಗ್ಯಕ್ಕೆ ನಾವೇ ಲೀಡ್ ಮಾಡ್ತಾ ಇದೀವಿ ಅನ್ಸುತ್ತೆ. ಹಿಂದೆಲ್ಲ ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಒಂದು ಪ್ಯಾಕೆಡ್ ಅಲ್ಲ, ಮಾಮೂಲಿ ಇದರಲ್ಲೇ ಒಂದು ಕವರಲ್ಲಿ ಒಂದು ಫ್ರೂಟ್ಸ್ ತರೋರು. ಈಗ ಯಾವ್ದು ಲೋಕಾರೂಢಿ ಅಥವಾ ಮಾವಿನಿಂದ ಇಟ್ಕೊಂಡು, ದ್ರಾಕ್ಷಿಯಿಂದ ಇಟ್ಕೊಂಡು, ಈ ತರ ಈಗ ಎಲ್ಲರೂ ಸ್ವೀಟ್ ಬಾಕ್ಸ್ ತರ್ತಾ ಇದಾರೆ. ಇಲ್ಲ ಮತ್ತೆ ಹಿಂದೆಲ್ಲ ನಾವು ಕೇಕ್ ತಿನ್ಬೇಕು ಅಂದ್ರೆ ಕ್ರಿಸ್ಮಸ್ ಕಾಯ್ಬೇಕಾಯ್ತು. ಈಗ ಎಲ್ಲರೂ ಎಲ್ಲ ಸೆಂಟ್ರಲ್ಲೂ ಅಥವಾ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ನಿಮಗೆ ಕೇಕು ಫ್ರೀಲಿ ಅವೈಲೇಬಲ್ ಇದೆ. ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಈಗ ನಾವೀಗ ಏನು ಯೋಚನೆ ಮಾಡ್ತಾ ಇದ್ವಿ ಅಲ್ಲಿ ಇದಕ್ಕೆ ಆ್ಯಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಒತ್ತಡ ನೀವು ಈಗ ನಿಮ್ದೊಂಥರದ್ದು ಒತ್ತಡ, ನಮ್ದೊಂಥರದ್ದು ಒತ್ತಡ, ಓದೋ ಮಕ್ಕಳದ್ದು ಇನ್ನೊಂಥರದ್ದು ಒತ್ತಡ. ಅವರು ಟಾಪ್ ಬರಬೇಕು ಅಂತ ನಾವು ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಒತ್ತಡದಲ್ಲಿ ಹಿಂದುಳಿದ್ರೆ ಅವಾಗ ಆ ಒತ್ತಡ ಅವ್ರು ಸಹಿಸ್ಕೊಂತಾರ ಅಥವಾ ಆ ರೀತಿ. ಸೊ ಈ ಒತ್ತಡದ ಜೀವನ ಮತ್ತೆ ಅದ್ರ ಜೊತೆಗೆ ಟೆನ್ಷನ್ ಸ್ಟ್ರೆಸ್ ಬರ್ಸ್ಟರ್ಸ್ ಅಂತ ಹೇಳ್ಬಿಟ್ಟು, ಈಗ ಉದಾಹರಣೆಗೆ ಮಾದಕ ದ್ರವ್ಯ ಇರ್ಬೋದು ಅಥವಾ ಬೇರೆ ರೀತಿ ಇದಿರ್ಬೋದು, ಇವನ್ನೆಲ್ಲ ಕೂಡ ಈಗ ಚಿಕ್ಕ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಜಾಸ್ತಿ ಆಗಿರೋದು ಇದ್ರ ಎಲ್ಲದರಿಂದ ಕೂಡ ಅಂತ ಹೇಳ್ಬೋದು. ಹಿಂದೆಲ್ಲ ನಾವು ಮನೆಯಿಂದ ಹೋದ್ರೆ, ನಾವು ಹಳ್ಳಿಗೆಲ್ಲ ಹೋದ್ರೆ, ಬೇಸಿಗೆ ದಸರಾ ಅದೆಲ್ಲ ಹೋದ್ರೆ ಬಂದ್ ಮನೆಗೆ ಮಧ್ಯಾಹ್ನ ಊಟ ಮಾಡಿದ್ನ ಕೇಳೋರಿರಲಿಲ್ಲ. ಹೊಟ್ಟೆ ಹಸ್ರು ಅವನೇ ಬರ್ತಾನೆ ಅನ್ನೋ ಮಟ್ಟಕ್ಕಿದ್ರು. ಈಗ ಹಂಗಿಲ್ಲ. ಮಕ್ಕಳನ್ನ ನಾವು 2 ನಿಮಿಷನೂ ನಮ್ಮ ಕಣ್ ಮುಂದೆ ಕಾಣಲಿಲ್ಲ ಅಂದ್ರೆ ಹುಡುಕ್ತಿರ್ತೀವಿ, ಅಥವಾ ಎಲ್ಲೋದ ಇಲ್ಲ ಅವನಿಗೆ ಫೋನ್ ಮಾಡಿ ಬಾ ಎಲ್ಲಿದೆಯಾ ಬಾ ಅನ್ನೋ ಥರಕ್ಕೆ ನಾವು ಮಾಡ್ಬಿಟ್ಟಿದೀವಿ. ಔಟ್ಡೋರ್ ಆಕ್ಟಿವಿಟಿ ಇಲ್ಲ. ಸೊ ಇವೆಲ್ಲವೂ ಕೂಡ ಕಾಂಟ್ರಿಬ್ಯೂಟ್ ಆಗ್ತಿದೆ. ಸೊ ಚಿಕ್ಕ ಮಕ್ಕಳಲ್ಲಿ ಔಟ್ಡೋರ್ ಆಕ್ಟಿವಿಟಿ ಬೇಕು. ಎಲ್ಲರೂ ಮೊಬೈಲ್ ಅಡಿಕ್ಷನ್ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಮುಂದೆ ಸುಮ್ಮನೆ ಇರ್ತಾರೆ, ನಾವು ಜಸ್ಟ್ ಓದ್ತಂಡು ಸಾಕು ಎಲ್ಲ ಲ್ಯಾಪ್ಟಾಪು, ಮೊಬೈಲು ಅಥವಾ ನಿಮ್ದು ಟ್ಯಾಬು. ಸೊ ಈ ಲೈಫ್ ಸ್ಟೈಲ್ ಇಂದನೂ ಕೂಡ ಎಲ್ಲದು ಅಂದ್ರೆ ಈಗಿನ ಈ ದುಷ್ಪರಿಣಾಮಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಇದರಿಂದನೂ ಇದು ಕೂಡ ಪ್ರಮುಖ ಕಾರಣ ಅಂತ ನನ್ನ ಉಲ್ಲೇಖ. ಡಾಕ್ಟರ್, ಯಾವ ಫುಡ್ ನ ತಿನ್ಬಾರ್ದು, ಯಾವ ಫುಡ್ ನ ತಿನ್ಬೇಕು ಅಂತ ಒಂದಿಷ್ಟು ಲಿಸ್ಟ್ ಮಾಡೋದಾದ್ರೆ ನಾನು ನಿಮಗೆ ಎಂಥದ್ದು ಸುವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ, ಈಗ ನೀವು ಬಯಲುಸೀಮೆಯಿಂದ ಬಂದಿದ್ರೆ ಬಯಲುಸೀಮೆ ಫುಡ್ ವೆರೈಟಿ ಬೇರೆ ಇದೆ, ಮಲೆನಾಡಿಂದ ಬಂದಿದ್ರೆ ಮಲೆನಾಡು ಫುಡ್ ವೆರೈಟಿ ಬೇರೆ ಇದೆ, ನೀವು ಕರಾವಳಿಯಿಂದ ಬಂದಿದ್ರೆ ಕರಾವಳಿ ಬೇರೆ, ಉತ್ತರ ಕರ್ನಾಟಕದಿಂದ ಬಂದಿದ್ರೆ ಉತ್ತರ ಕರ್ನಾಟಕ ಬೇರೆ. ಸೊ ನಾನ್ ನಿಮಗೆ ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಂದ್ರೆ ಆಸ್ ಆಫ್ ಈಗ ನಾನು 46 ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಥವಾ ನಮ್ಮ ಅಪ್ಪ ಅಮ್ಮ ಏನು ಊಟ ಮಾಡ್ತಿದ್ರು, ಅಥವಾ ನಮ್ಮ ಅಜ್ಜಿ ತಾತ ಅಥವಾ ನಾನು ಬೆಳೆದ್ ಬಂದ ರೀತಿಯಲ್ಲಿ ಏನು ಊಟ ತಿಂಡಿ ಮಾಡ್ತಿದ್ರು ಆ ರೀತಿ ಊಟ ತಿಂಡಿನ ಅಳವಡಿಸ್ಕೊಳ್ಳಿ. ಅಂದ್ರೆ ಉದಾಹರಣೆಗೆ ನೀವು ತಿನ್ನೋ ಊಟ ತಿಂಡಿಲಿ ಉದಾಹರಣೆಗೆ ಬೆಳಿಗ್ಗೆ ಹೊತ್ತು ಸಾಧ್ಯವಾದಷ್ಟು ರೊಟ್ಟಿ ಇರಲಿ. ರೊಟ್ಟಿಗೆ ನೀವು
ಚಟ್ನಿ ಅಥವಾ ಈ ತರ ರೆಡಿ ಇರೋದಕ್ಕಿಂತನೂ ಆದಷ್ಟು ತರಕಾರಿ ಪಲ್ಯ ಇರಲಿ, ತರಕಾರಿ ಪಲ್ಯಗಳಿರ್ಲಿ, ಅಥವಾ ಮೀನು ಚಿಕನ್ ಯೂಸ್ ಮಾಡೋದಿದ್ರೆ ಸಾರಿನ ರೂಪದಲ್ಲಿ ಅದನ್ನ ಆದಷ್ಟು ಮಸಾಲ ಅಥವಾ ಉಪ್ಪು ಕಮ್ಮಿ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಲಿ. ಇಡ್ಲಿ ದೋಸೆಗೆ ವಾರಕ್ಕೆ ಒಂದಿನ ಆಪ್ಷನ್ ಕೊಟ್ರೆ, ಇನ್ನು ಬೇರೆ ತಿಂಡಿಗಳಿಗೆ ವಾರಕ್ಕೆ 1 ಅಥವಾ 2 ದಿನ ಆಪ್ಷನ್ ಕೊಡಿ. ಆದಷ್ಟು 4 ರಿಂದ 5 ದಿನ ರೊಟ್ಟಿ, ಈ ಕಾಯಿ ಪಲ್ಯ ಅಂದ್ರೆ ನಿಮ್ ತರಕಾರಿ ಏನ್ ಹೇಳ್ತೀವಲ್ಲ ಅದು ಆದಷ್ಟು ನಿಮ್ಮಲ್ಲಿ ಇರ್ಲಿ. ಮತ್ತೆ ನೀವು ಯಾವ ಟೈಮಲ್ಲಿ ಊಟ ತಿಂಡಿ ಮಾಡಿದ್ರು ಆದಷ್ಟು ನಿಮ್ ತಟ್ಟೆಲಿ ಬೇಳೆ ಕಾಳು ತರಕಾರಿ ಇದು ಅರ್ಧ ಪೋರ್ಷನ್ ಇದು ಇದ್ದಷ್ಟು ಒಳ್ಳೇದು. ಮತ್ ನೀವು ಎಲ್ಲರೂ ಈಗ ಉದಾಹರಣೆಗೆ ಇವನ್ ಮಲೆನಾಡಲ್ಲೂ ಕೂಡ ಮುಂಚೆ ಬೆಳಗ್ಗೆನೆ ರೈಸು, ಮಧ್ಯಾಹ್ನ ರೈಸು, ರಾತ್ರಿ ರೈಸ್ ಅಂತಿರ್ಲಿಲ್ಲ. ಬೆಳಗ್ಗೆ ರೊಟ್ಟಿ ಮಾಡೋರು, ಇಲ್ಲ ಕಡುಬಿರೋದು, ಇಲ್ಲ ಎಷ್ಟೋ ಸಲ ಫೋರ್ಟಿಫಿಕೇಶನ್ಗೋಸ್ಕರ ಈಗ ಅಳಸಿನ ಎಲೆನೋ ಅಥವಾ ಇದ್ರದ್ದು ಎಲೆನೋ ಇಲ್ಲ ಪತ್ರೊಡೆ ಅಂತ ಎಲ್ಲ ಅವ್ರನ್ನ ಅಟ್ಲೀಸ್ಟ್ ಅದನ್ನ ರುಚಿಯಾಗಿ ತಿನ್ಬಹುದು ಅಂತ ಕರೀತಿರ್ಲಿಲ್ಲ, ಈ ಸ್ಟೀಮರ್ ಅಲ್ಲಿ ಬೇಯಿಸರು. ಸೊ ಆತರ ಈ ಕಡೆ ಬಯಲು ಸೀಮೆಗೆ ಬಂದ್ರೆ ಬೆಳಗ್ಗೆ ರೊಟ್ಟಿ ಇರೋದು, ರಾಗಿ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಜೋಳದ ಸ್ಟಾಕ್ ಮುಗಿತಣ ರಾಗಿ ತೆಗಿಯೋರು. ಸೊ ಆಮೇಲೆ ನೆಂಟ್ರೆಸ್ಟ್ರು ಬಂದಾಗ ಮಾತ್ರ ಅಕ್ಕಿ ರೊಟ್ಟಿ ಮಾಡೋರು. ಸೊ ನಾನು ಹೇಳೋದೇನಂದ್ರೆ ಯಾವುದೇ ಟೈಮಲ್ಲಿ ಊಟ ತಿಂಡಿ ಮಾಡಿದ್ರು ತಟ್ಟೆಲಿ ಅರ್ಧಕ್ಕರ್ಧ ಮೇಕ್ ಶ್ಯೂರ್ ಬೇಳೆ ಕಾಳು ತರಕಾರಿ ಅಥವಾ ಮೀನು ಚಿಕನ್ ತಿನ್ನೋರಿದ್ರೆ ಮೀನು ಚಿಕನ್ ಆದಷ್ಟು ಸಾರಿನ ರೂಪದಲ್ಲಿ ಅಥವಾ ಪೀಸ್ ರೂಪದಲ್ಲಿ ಇದ್ರೆ ಒಳ್ಳೇದು. ಮೊಟ್ಟೆ ಉಪಯೋಗಿಸ್ಬೋದು. ಮೊಟ್ಟೆ ಒಂದ್ರ ಮೇಲೆ ಉಪಯೋಗಿಸೋ ಪ್ರಸಂಗ ಬಂದ್ರೆ ಆದಷ್ಟು ಎಲ್ಲೋ ಉಪಯೋಗ ಕಮ್ಮಿ ಮಾಡಿ. ಎಲ್ಲೋ ಉಪಯೋಗ ಕೊಲೆಸ್ಟ್ರಾಲ್ ಅನ್ನೋ ಒಂದಲ್ಲ, ಕೆಲವರಿಗೆ ಅದು ಗ್ಯಾಸ್ಟ್ರಿಕ್ ಮಾಡುತ್ತೆ, ನಿಮ್ಮ ಬವೆಲ್ ಮೂಮೆಂಟ್ಸ್ ಅನ್ನು ಆಲ್ಟರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಇನ್ನು ಕೆಲವು ಊಟದಲ್ಲಿ ಇನ್ನು ಕೆಲವು ಭಾಗನ ಆದಷ್ಟು ಹಣ್ಣು ಸೀಸನಲ್ ಹಣ್ಣು ಅಂತಾನೆ ಇಟ್ಕೊಳ್ಳಿ. ಯಾಕೆಂದ್ರೆ ಎಲ್ಲರೂ ಎಲ್ಲ ಹಣ್ಣು ತಗೊಳಕ್ಕಾಗಲ್ಲ. ನೀವು ಆದಷ್ಟು ಈಗ ನಿಮ್ಮಲ್ಲಿ ಯಾವ ಸೀಸನಲ್ ಸಿಗುತ್ತೆ ಆ ಹಣ್ಣಿನ ಉಪಯೋಗ ಇನ್ನೂ ನಿಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ಸ್ನ ಕೊಡುತ್ತೆ, ವಿಟಮಿನ್ಸ್ನ ಕೊಡುತ್ತೆ. ಮತ್ತೆ ಬೇರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ಎಷ್ಟೋ ವಿಷ ಪದಾರ್ಥಗಳನ್ನ ಈ ಹಣ್ಣಿನಲ್ಲಿರೋ ಅಂಶ ಅಥವಾ ಈ ಫ್ರೆಶ್ ತರಕಾರಿಲಿರೋ ಅಂಶ ನಿಯಂತ್ರಿಸುತ್ತೆ ಅಥವಾ ಅದನ್ನ ಪ್ರತಿರೋಧಿಸುತ್ತೆ. ಸೊ ಇದು ಕೂಡ ನಮ್ಮ ಆಕ್ಸಿಡೆಂಟ್ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡಿ ನಮ್ಮ ದೀರ್ಘಕಾಲ ಬಾಳುವಿಕೆಯನ್ನು ಇದು ದುಪ್ಪಟ್ಟುಗೊಳಿಸುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಡಾಕ್ಟರ್, ಇವಾಗ ಫುಡ್ ಬಗ್ಗೆ ನೀವು ಹೇಳಿದ್ರಿ ಇಷ್ಟೋ ತನಕ. ಈ ನಾನ್ ವೆಜ್ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಒಂದಷ್ಟು ಜನ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಅದಕ್ಕೆ? ಯಾವುದೇ ಫುಡ್ ಆಗಲಿ ಇತಿ ಮಿತಿ ಎರಡು ಇರಬೇಕು. ನಾನ್ ವೆಜ್ ಕೆಟ್ಟದ್ದೇನಲ್ಲ, ಬಟ್ ನಾನ್ ವೆಜ್ನ ನೀವು ನೋಡ್ತಿದ್ರಲ್ಲ, ಈಗ ಸಾರು ಮಾಡಬೇಕಾದ್ರೆ ಅತಿಯಾದ ಬೆಣ್ಣೆ ಅಥವಾ ತುಪ್ಪ ಹಾಕ್ತಾರೆ, ಅದ್ರ ಜೊತೆಗೆ ಉಪ್ಪು ಮತ್ತೆ ಖಾರ ಜೋರಿರುತ್ತೆ. ಸೊ ಅದನ್ನ ನೀವು ವಾರಕ್ಕೆ 15 ದಿನಕ್ಕೆ, ಈಗ ಹಿಂದೆಲ್ಲ ಹಂಗೆ ಇರ್ತಿದ್ದು, ಯಾರು ನೆಂಟರು ಬಂದ್ರೆ ಅಥವಾ ಬೀಗರು ಬಂದ್ರೆ ಏನೋ ಥರ ಇತ್ತು. ಸೊ ಈಗ ಹೆಂಗಾಗಿದೆ ಅಂದ್ರೆ ಅದನ್ನ ನೀವು ಆದಷ್ಟು ಅಪರೂಪಕ್ಕೆ ತಗೊಳ್ಳಿ. ನೀವು ನಾನ್ ವೆಜ್ ಬೇಕು ಅಂದ್ರೆ, ಈಗ ಉದಾಹರಣೆಗೆ ನಾನು ವಿಯೆಟ್ನಾಂ ಟ್ರಿಪ್ ಮಾಡಿದ್ವಿ ಅಥವಾ ಮತ್ತೆ ಇದಕ್ಕೆ ಹೋಗಿದ್ವಿ, ನಾನ್ ವೆಜ್ ರೂಪದಲ್ಲಿ ಇರೋದು, ಬಟ್ ರುಚಿ ಇರ್ತಿರಲಿಲ್ಲ, ಯಾರು ತಿನ್ನಕ್ಕೆ ಮನ್ಸು ಮಾಡ್ತಿರಲಿಲ್ಲ. ಬಟ್ ಆ ಥರ ನೀವು ಈಗ ಉದಾಹರಣೆಗೆ ಚಿಕನ್ ಇರ್ಬೋದು, ಮೀನು ಇರ್ಬೋದು, ಆದಷ್ಟು ಸಾರಲ್ಲಿರೋ ಪೀಸ್ ಎತ್ಕೊಳ್ಳಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಾಯ್ಲ್ಡ್ ಚಿಕನ್, ಬಾಯ್ಲ್ಡ್ ಫಿಶ್ ಈ ಥರ ಉಪಯೋಗಿಸಿ. ಅವಾಗ ನಿಮಗೆ ದೇಹದಲ್ಲಿ ಉಪ್ಪಿನಂಶ ಜಾಸ್ತಿಯಾಗಿ BP ಬರೋವಂಥದ್ದು, ತೂಕ ಜಾಸ್ತಿ ಆಗೋಂಥದ್ದು, ಬೊಜ್ಜು ಇವೆಲ್ಲವೂ ಕೂಡ ನೀವು ಇದು ಮಾಡ್ಬೋದು. ನಾನ್ ವೆಜ್ ಬಗ್ಗೆ ರಾಂಗ್ ಕಾನ್ಸೆಪ್ಟ್ ಬೇಡ. ಈಗಲೂ ನೀವು ನೋಡ್ಬೋದು ಮಲೆನಾಡಲ್ಲಿ ಪ್ರತಿನಿತ್ಯ ನಾನ್ ವೆಜ್ ಸೇವಿಸಿ, ಅದು ಲಿಮಿಟೆಡ್ ಆಗಿ ಇತಿಮಿತಿಯಾಗಿ 2 ಪೀಸ್ ಇಟ್ಕೊತಾರೆ, ಅದನ್ನ ಪ್ರೋಟೀನ್ ತರ. ಬಟ್ ಬೇರೆಯವ್ರು ಏನ್ ಮಾಡ್ತಾರೆ, ನಾನ್ ವೆಜ್ ಒಳ್ಳೇದು ಅಂದ್ರೆ ಬೇಕಾದ್ರೆ KG ಗಟ್ಟಲೆ ಇಟ್ಕೊಂಡು ಕೂತ್ಕೊಂತಾರೆ, ಅದಾಗದ್ ಬೇಡ. ಸೊ ಪ್ರೋಟೀನ್, ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಅನ್ನ ನಾನ್ ವೆಜ್ ರೂಪದಲ್ಲಿ ಆದಷ್ಟು ಬಾಯ್ಲ್ಡ್ ಚಿಕನ್ ಅಥವಾ ಬಾಯ್ಲ್ಡ್ ಫಿಶ್ ಅಥವಾ ಎಗ್ ರೂಪದಲ್ಲಿ ಉಪಯೋಗಿಸೋದು ಒಳ್ಳೇದು. ನೀವು ಕೇಳ್ಬೋದು ರೆಡ್ ಮೀಟು ಅಂದ್ರೆ ಮಟನ್ ಅಥವಾ ಇದು ಅಂತ. ಹೌದು, ಅಪರೂಪಕ್ಕೆ ಉಪಯೋಗಿಸಿ, ಅಂದ್ರೆ 15 ದಿನಕ್ಕೋ ತಿಂಗಳಿಗೋ, ಬಟ್ ಇತಿಮಿತಿಯಾಗಿರ್ಲಿ. ಅದನ್ನೇ ಅತಿಯಾದ್ರೂ ಕೂಡ ಅದು ವಿಷನೇ, ಅಮೃತನೂ ವಿಷನೇ. ಹಾಸನದ ಕೆಲವು ಘಟನೆಗಳಿಗೆಲ್ಲ ರೆಡ್ ಮೀಟ್ ಅಂತ ಹೇಳ್ತಾರೆ. ಹೌದು, ಕಾರಣ ಇರಬಹುದು, ಬೇರೆ ಕಾರಣಗಳು ಇದಾವೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ರೀಸೆಂಟ್ ಆಗಿ ಕೇಳ್ಪಟ್ಟಿರುವಂತಹ ಹಾರ್ಟ್ ಅಟ್ಯಾಕ್ ಎಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಹಾಸನ್ ಅಂತ ಕೇಳ್ಪಟ್ಟಿದ್ದೀವಿ. ಅಂದ್ರೆ ಎಲ್ಲ ಕಡೆ ಆಗ್ತಾ ಇದೆ, ಬಟ್ ಸ್ವಲ್ಪ ನಮ್ ಚಿಕ್ಕಮಗಳೂರಿಗೆ ಹತ್ರ ಇರೋದ್ರಿಂದ ಅತಿ ಹೆಚ್ಚಾಗಿ ಹಾಸನ್ ಅಂತ. ಸೊ ಯಾರಾದ್ರೂ ಕೇಳಿದ್ರೆ ಹಾಸನಲ್ಲಿ ಯಾಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಹಾಗೆ ಹೀಗೆ ಅಂತ ಕೇಳಿದ್ರೆ, ಅಲ್ಲಿರೋರೆಲ್ಲ ಒಳ್ಳೆ ಮಟನ್ ಸಿಕ್ಕತ್ತಲ್ಲಿ, ಚರ್ಬಿರೋ ಮಟನ್ನು, ಸರಿ ಮಟನ್ ತಿಂತಾರೆ. ಸೊ ಹಂಗಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅಲ್ಲ, ಈಗ ಇಷ್ಟು ನಮ್ಮ ಡಾಕ್ಟರ್ ಯೋಗೀಶ್ ಅವ್ರು ಹೇಳ್ದಂಗೆ
ಯಾವುದೇ ಇತ್ತು ಅಂತ ಹೇಳಿದ್ರು ಇತಿಮಿತಿಯಾಗಿರ್ಬೇಕು. ಈಗ ಅಲ್ಲೂ ಅಷ್ಟೇ ಹಾಸನಲ್ಲಿ ಅಂತ ಹೇಳಿದ್ರೆ ಈಗ ಮೊದಲು ತೊಗೊಳ್ತಾ ಇದ್ರು, ಮೊದ್ಲೇನು ಕಡಿಮೆ ತೊಗೊಳ್ತಾ ಇರಲಿಲ್ಲ, ಈಗಲೂ ತೊಗೊಳ್ತಾ ಇದಾರೆ. ಈಗ ಕ್ವಾಂಟಿಟಿ ವೈಸ್ ಆಗಲಿ ಅಥವಾ ಬೇರೆ ಏನಂದ್ರೆ ಜಾಸ್ತಿ ಆಗಿದೆ ಅಂತ ಬಿಟ್ಟು ಏನು ಅನ್ಸೋದಿಲ್ಲ. ಬಟ್ ಡೆಫಿನೆಟ್ಲಿ ಅದು ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಇಲ್ಲ ಅಂತ ಬಿಟ್ಟಲ್ಲ. ಅದ್ರ ಜೊತೆಗೆ ಬೇರೇನೋ ಒಂದು ಕಾರಣ ಇದೆಯಾ ಅಂತ ಬಿಟ್ಟು ಅದನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾ ಇದೆ. ಅದೇನಂದ್ರೆ ಟೀಮ್ ಇದೆ, ಅದಕ್ಕೆಲ್ಲ ಪೂರ್ತ ಫೈನಲ್ ಆಗಿ ಅದೇನು ಬೇರೆ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅಂದ್ರೆ ಡಯಟ್ ಒಂದು ಫ್ಯಾಕ್ಟರು ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಅದನ್ನೇನಾದ್ರು ನಾವು ಮಾಡಿಫೈ ಮಾಡ್ಬೋದಾ, ಅದನ್ನ ನಾವು ಅದನ್ನ ನಾವು ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡಿದ್ರೆ ಅಥವಾ ಅಂದ್ರೆ ಈ ತರ ಡೆತ್ ರೇಟ್ಸ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ರೇಟ್ಸ್ ಇರ್ಬೋದು, ಅದನ್ನ ಕಡಿಮೆ ಮಾಡ್ಬೋದು ಅಂತ ಬಿಟ್ಟು ಇನ್ನು ಅದು ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಡೆಫಿನೆಟ್ಲಿ ಇದು ಒಂದು ರಿಸ್ಕ್ ಫ್ಯಾಕ್ಟರ್. ಓಕೆ ಡಾಕ್ಟರ್, ನಾವು ಚಿಕ್ಕ ವಯಸ್ಸಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ, ನಮಗೆ ಏನಾದ್ರೂ ಜ್ವರ ಬರುತ್ತೆ ಅಂದ್ರೆ ಅದ್ರದ್ದೊಂದು ಮುನ್ಸೂಚನೆ, ಸ್ವಲ್ಪ ಶೀತ ಆಗೋದು ಅಥವಾ ಮೈಯೆಲ್ಲ ಬಿಸಿ ಆಗೋದು ಅಥವಾ ಊಟ ತಿನ್ನುವಾಗ ಕಹಿ ಆಗೋದು, ಈ ರೀತಿಯಾಗಿ ನಮಗೆ ಮುನ್ಸೂಚನೆ ಸಿಗ್ತಾ ಇತ್ತು. ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಏನಾದ್ರೂ ಮುನ್ಸೂಚನೆಗಳು ಸಿಗುತ್ತಾ? ಅದು ಯಾವ ರೀತಿಯಾಗಿ ಸಿಗಬಹುದು ಇದ್ರೆ? ಇಲ್ಲ, ಜನರಲಿ ಅಂತ ಹೇಳಿದ್ರೆ ಅದ್ರ ಒಂದು ಬಂತು ಅಂತ ಹೇಳಿದ್ರೆ ಈಗ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಬಿಟ್ಟು ಏನ್ ಹೇಳ್ತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ಬಿಟ್ಟು ಆ ಥರ ಇತ್ತು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಎದೆ ನೋವು ಬರುತ್ತೆ, ಎದೆ ಭಾಗದಲ್ಲಿ ಉರಿ ಬರೋದು, ನೋವು ಬರೋದು, ಒತ್ತದಂಗೆ ಅನ್ಸೋದು, ಭಾರ ಅನ್ಸೋದು, ಆ ಥರ. ಮತ್ತೆ ತುಂಬಾ ಸುಸ್ತಾಗೋದು, ಬೆವರು ಬರೋಂಥದ್ದು, ವಾಮಿಟಿಂಗ್ ಆಗೋದು, ಉಸಿರಾಡಕ್ಕೆ ಕಷ್ಟ ಆಗೋದು, ಇದು ನಾರ್ಮಲ್ ಆಗಿ ಕಾಮನ್ ಸಿಂಪ್ಟಮ್ಸ್. ಅದನ್ನ ಬಿಟ್ಟು ಅಂತೇಳಿ ಸ್ಪೆಷಲಿ ಯಾರಾದರೂ ಡಯಾಬಿಟಿಸ್ ಪೇಷಂಟ್ಸ್ ಇದ್ರು ಅಂತ ಹೇಳಿದ್ರೆ ಅವರಿಗೆ ಟಿಪಿಕಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೇವೆ ಆ ಥರ ಕೆಲವು ಟೈಮ್ ಕಾಣೋದಿಲ್ಲ. ಅಂದ್ರೆ ಎದೆ ಉರಿ ಬರಬೇಕು, ಎದೆ ನೋವು ಆ ಥರದ್ದು ಬರೋದಿಲ್ಲ. ಕೆಲವರಿಗೆ ಬರೀ ಅಂತ ಹೇಳಿದ್ರೆ ಜಾ ಪೇನ್ ಅಂತ ಹೇಳ್ತೀವಿ ಆ ಥರ ಬರುತ್ತೆ, ಅಥವಾ ಇಲ್ಲಿ ರೈಟ್ ಸೈಡ್ ಶೋಲ್ಡರ್. ಕೆಲವರು ಅಂತ ಹೇಳಿದ್ರೆ ಮೋಸ್ಟ್ಲಿ ಅಂದ್ರೆ ಲೆಫ್ಟ್ ಸೈಡ್ ಬಂದ್ರೆ ಮಾತ್ರ ಎದೆ ನೋವು, ರೈಟ್ ಸೈಡ್ ಬಂದ್ರೆ ಅಂದ್ರೆ ಹಾರ್ಟ್ ಇಂದು, ಇಲ್ಲ ರೈಟ್ ಸೈಡ್ ಬಂದ್ರೆ ಹಾರ್ಟ್ ಇಂದಲ್ಲ ಅಂದ್ಕೊಂಡ್ಬಿಡ್ತಾರೆ. ಆ ಥರ ಏನಿಲ್ಲ, ರೈಟ್ ಸೈಡ್ ಬಂತು ಅಂತ ಹೇಳಿದ್ರೆ ಕೆಲವು ರೈಟ್ ಶೋಲ್ಡರ್ ಪೇನು, ರೈಟ್ ಆರ್ಮ್ ಪೇನು ಬಂತು ಅಂತ ಹೇಳಿದ್ರು ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಬರೀ ಸುಸ್ತು, ತುಂಬಾ ಬೆವರು ಬರೋದು, ಉಸಿರಾಡಕ್ಕೆ ಕಷ್ಟ ಆಗೋದು, ಸ್ಪೆಷಲಿ ಡಯಾಬಿಟಿಕ್ಸ್ನವ್ರಿಗೆ ಟಿಪಿಕಲ್ ಚೆಸ್ಟ್ ಪೇನ್ ಬರಲ್ಲ, ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಬರೀ ಅಂತ ಹೇಳಿದ್ರೆ ಬರೀ ವಾಮಿಟಿಂಗ್ ಅಂತ ಬಂದಿರೋರು ಇದ್ದಾರೆ, ತಲೆ ಸುತ್ತ ಬಂದ್ಬಿಟ್ಟು ಪ್ರಜ್ಞೆ ತಪ್ಪಿದೆ ಅಂತ ಬಿಟ್ಟು ಬಂದಿರ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಆ ಥರದ್ದು ಅಂದ್ರೆ ಏಟಿಪಿಕಲ್ ಪ್ರೆಸೆಂಟೇಷನ್ ತುಂಬಾ ಇರುತ್ತೆ. ಬಟ್ ಮುನ್ಸೂಚನೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಂದ್ರೆ ಈ ಥರದ್ದೆಲ್ಲ ಇರುತ್ತೆ. ಕೆಲವ್ರಿಗೆ ಮಾತ್ರ ತುಂಬಾ ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ ಸ್ಪೆಷಲಿ ಯಂಗ್ ಪೇಷಂಟ್ಸ್ಗೆ, 30s 40s ನಲ್ಲಿ ಇರೋರಿಗೆ, ಹೆವಿ ಸ್ಮೋಕರ್ಸ್ಗೆ, ಅವ್ರಿಗೆ ಏನಂತ ಹೇಳಿದ್ರೆ ಆ ಥರ ಮುನ್ಸೂಚನೆ ಏನು ಸಿಗೋದಿಲ್ಲ. ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ, ಸಡನ್ಲಿ ದೇ ವಿಲ್ ಕೊಲ್ಯಾಪ್ಸ್. ಆ ಥರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹಾಸ್ಪಿಟಲ್ ರೀಚ್ ಆಗೋದಕ್ಕೂ ಟೈಮ್ ಸಿಗಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲ ಅಂತ ಹೇಳಿದ್ರೆ ಈವನ್ ಮೇಜರ್ ಹಾರ್ಟ್ ಅಟ್ಯಾಕ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಅಂದ್ರೆ ಅಪ್ ಟು 6 hours 12 hours ಹತ್ರ ಟೈಮ್ ಸಿಗುತ್ತೆ. ಕೆಲವರಿಗೆ ಟೈಮು ಸೆಕೆಂಡ್ಸ್ ಅಲ್ಲಿ. ಸೊ ಅದು ಯಾರಿಗೆ ಆ ಥರ ಆಗುತ್ತೆ, ಯಾರಿಗೆ ಸೆಕೆಂಡ್ಸ್ ಅಲ್ಲಿ ಟೈಮ್ ಸಿಗುತ್ತೆ, ಯಾರಿಗೆ ಗಂಟೆಗಟ್ಟಲೆ ಟೈಮ್ ಸಿಗುತ್ತೆ, ದಿನಗಟ್ಟಲೆ ಟೈಮ್ ಸಿಗುತ್ತೆ ಅಂತ ಬಿಟ್ಟು ಪ್ರೆಡಿಕ್ಟ್ ಮಾಡೋದು ಕಷ್ಟ. ಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಅವರಿಗೆ ಈ ತರ ಸಡನ್ ಕಾರ್ಡಿಯಕ್ ಡೆತ್ ಅಂದ್ರೆ ಹೃದಯ ಸ್ತಂಭನ ಅಂತ ಹೇಳ್ತೀವಿ, ವೆಂಟ್ರಿಕ್ಯುಲರ್ ಟಿಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಬಿಟ್ಟು ಆ ಥರ ಆಗೋ ಚಾನ್ಸಸ್ ಯಂಗ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ. ಸೊ ಅವರಿಗೆ ತುಂಬಾ ಮುನ್ಸೂಚನೆ ಸಿಗಲ್ಲ, ತುಂಬಾ ಟೈಮು ಸಿಗಲ್ಲ. ಸೊ ಅದೊಂದು ನಮಗೆ ಅಂದ್ರೆ ಅದೇ ನೀವೇನೇ ಮೆಡಿಸಿನ್ಸ್ ಕೊಟ್ರು ಸ್ವಲ್ಪ ಕಷ್ಟ, ಅಂಥವ್ರಿಗೆ ಬದುಕಿಸೋದು ಸ್ವಲ್ಪ ಕಷ್ಟ. ಓಕೆ ಡಾಕ್ಟರ್, ನೀವು ಇಷ್ಟೋ ತನಕ ಹೇಳಿದ್ರಿ ಕೆಲವೊಬ್ಬರಿಗೆ ಒಂದೇ ಕ್ಷಣದಲ್ಲಿ ಅವ್ರ ಪ್ರಾಣ ಹೋಗುತ್ತೆ, ಸೊ ಅದು ಅಷ್ಟೇ ಅಂತ ಹೇಳ್ಬಿಟ್ಟು, ಇನ್ನ ಕೆಲವರಿಗೆ 1 hour, half an hour, ಅಟ್ಲೀಸ್ಟ್ 6 hours ಕೆಲವೊಬ್ಬರಿಗೆ ಸಿಗುತ್ತೆ ಅಂತ ಹೇಳಿದ್ರಿ. ಸೊ ಆ ಟೈಮಲ್ಲಿ ಹಾಸ್ಪಿಟಲಿಗೆ ಬರೋದಕ್ಕಿಂತ ಮುಂಚೆ ಏನಾದ್ರೂ ಅವರಿಗೆ ಸಹಾಯ ಮಾಡಬಹುದಾ ಯಾವ್ದಾದ್ರು ರೀತಿಯಾಗಿ? ಇಲ್ಲ, ಫಸ್ಟ್ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಇಲ್ಲೊಂದು ನಿಯರ್ ಬೈ ಮೆಡಿಕಲ್ ಅಂದ್ರೆ ಅವರಂತೂ ಒಂದು ರೆಸ್ಟ್. ಈಗ ಯಾರಿಗಾದ್ರು ಒಂದು ಅಂದ್ರೆ ಹಾರ್ಟ್ ಅಟ್ಯಾಕ್ ಸಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮೂವ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ಓಡಾಡಿದ್ರು, ಸ್ಟ್ರೆಸ್ ತಗೊಂಡ್ರು ಅಂತ ಹೇಳಿದ್ರೆ ಅದು ಇರೋದು ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ರೆಸ್ಟ್ ಇರಬೇಕು. ಒಂದು ಹೆಲ್ಪ್ ತೊಗೊಳ್ಬೇಕು, ಯಾರಾದ್ರೂ ನಿಯರ್ ಬೈ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ತೊಗೊಂಡು ಆದಷ್ಟು ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಹತ್ರ ಒಂದು ಮಾಡ್ಕೊಂಡು ನಿಯರ್ ಬೈ ಎಲ್ಲಾದ್ರೂ ಮೆಡಿಕಲ್ ಸ್ಟೋರ್ ಹತ್ರ ಅಂತ ಯಾರು ಹೇಳ್ಬಿಟ್ಟು ಒಂದು ಡಿಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ. ಯಾಕಂದ್ರೆ ನಾರ್ಮಲ್ ಮೆಡಿಸಿನ್ ಈಗ ಏನಂತಂದ್ರೆ ಈಗ ಅದೆಲ್ಲ ಪ್ರಿವೆನ್ಷನ್ ಅಂತ ಬೇಡ, ಅಂದ್ರೆ ಪ್ರಿವೆನ್ಷನ್ ಅಂತಲ್ಲ, ಅಟ್ಲೀಸ್ಟ್ ಇರೋದಲ್ಲಿ ಫಸ್ಟ್ ಏಡ್ ತರ ಅಷ್ಟೇ. ಆ ಡಿಸ್ಪ್ರಿನ್ ಅಂತ ಒಂದು ಟ್ಯಾಬ್ಲೆಟ್ ತಗೊಂಡು ಮಿಕ್ಕಿದ್ದು ಈಗ ಕಾಂಪ್ಲಿಕೇಶನ್ ಯಾರಿಗಾಗುತ್ತೆ ಯಾರಿಗಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಅಷ್ಟು ಫಸ್ಟ್ ಏಡ್ ಮಾಡ್ಕೊಂಡು ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡು ಆದಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗೋ ತರ ಇರಬೇಕು.
ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆ ಟ್ಯಾಬ್ಲೆಟ್ ಅನ್ನ ನೀರಲ್ಲಿ ತಗೋಬಿಡಬೇಕು, ನೀರಲ್ಲಿ ಮಿಕ್ಸ್ ಮಾಡಿ ತಗೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಹಾಗೆ ನುಂಗ್ಕೊಂಡ್ಬಿಟ್ಟು ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಅದು ಬೇಸಿಕ್. ಈಗ ಎಲ್ಲೂ ಹಾಸ್ಪಿಟಲ್ ಸೆಂಟರೇ ಇಲ್ಲ, ಡೈರೆಕ್ಟ್ ಆಗಿ ಅವರೇ ಬರ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಡಿಸ್ಪ್ಲಿನ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ, ಅದನ್ನ ತಗೊಂಡ್ಬಂದ್ರು ಅಂತ ಹೇಳಿದ್ರೆ ಫಸ್ಟ್ ಏಡ್ ತರ ಆಗಿರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರಾಮಾಗಿ ಕೂತ್ಕೊಂಡು ಟೈಮ್ ಇದ್ ಮಾಡಂಗಿಲ್ಲ, ಮೂಮೆಂಟ್ ಇರಬಾರ್ದು ಅಷ್ಟೇ. ಮೂಮೆಂಟ್ ಇರಬಾರ್ದು, ಹೆಲ್ಪ್ ತಗೊಳ್ಬೇಕು. ಹೆಲ್ಪ್ ತಗೊಂಡು ಆದಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗೋ ತರ ಮಾಡ್ಕೊಬೇಕು. ಇಲ್ಲ ಮೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಎದೆ ಉರಿತಾ ಇದೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ, ಏನೋ ತಗೊಳೋದು, ಬೇರೆ ಇನ್ನೇನೋ ತಗೊಳೋದು, ನಿಂಬೆಹಣ್ಣು ರಸ ಕುಡಿಯೋದು, ಆಮೇಲೆ ಅದು ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ. ಎಷ್ಟೊಂದು ಜನ 24 hours 48 hours ಆ ತರ ಮಾಡ್ಕೊಂಡ್ ಬರ್ತಾರೆ. ಈಗ ಗ್ಯಾಸ್ಟ್ರಿಕ್ ಇತ್ತು ಅಂದ್ರೆ ಓಕೆ, ಅಟ್ಲೀಸ್ಟ್ ಅಂತ ಹೇಳಿದ್ರೆ ಹಾರ್ಟ್ ಇಂದ ಇಲ್ಲ ಅಂತ ಬಿಟ್ಟು ಕನ್ಫರ್ಮ್ ಆದ್ಮೇಲೆ ನೀವ್ ಏನ್ ಬೇಕಾದ್ರೂ ಮೆಡಿಸಿನ್ಸ್ ತಗೊಳ್ಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 40 ವರ್ಷದ ಮೇಲ್ಪಟ್ಟವರು ಯಾವುದೇ ಅನುಮಾನಾಸ್ಪದ ಅಂದ್ರೆ ಅವರಿಗೆ ಇದುವರೆಗೂ ಆಗದಿರೋ ಸುಸ್ತು, ಟಯರ್ಡ್ನೆಸ್, ಸುಸ್ತು ಅಥವಾ ಒಂಥರ ಏನೋ ಎಳಿತಾ ಇದೆ, ಬೆವರು, ಒಂಥರ ಯಾಕೋ ನನಗೆ ಸಮಾಧಾನ ಇಲ್ಲ ಅನ್ನೋ ತರ ಅವ್ರಿಗೆ ಅನ್ಸಿದ್ರೆ ಆದಷ್ಟು ನೀವು ಗ್ಯಾಸ್ಟ್ರಿಕ್ ಅಂದ್ಕೊಳ್ಳಿ, ಅದು ಗ್ಯಾಸ್ಟ್ರಿಕ್ಕೇ ಆಗ್ಲಿ ಒಳ್ಳೇದು. ಬಟ್ ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗಿ ಅಟ್ಲೀಸ್ಟ್ ಒಂದು ECG ಮಾಡ್ಕೊಂಡು ನೋಡಿ. ECG ನಾರ್ಮಲ್ ಬಂದ್ರೆ ಖುಷಿಯಾಗಿ, ECG ಅಬ್ನಾರ್ಮಲ್ ಬಂದ್ರು ಅಟ್ಲೀಸ್ಟ್ ಬೇಗ ಗೊತ್ತಾಯ್ತು ಅಂತನೂ ನಿಮಗೆ ಗೊತ್ತಾದ್ರೂ ಅಟ್ಲೀಸ್ಟ್ ಒಳ್ಳೇದಾಗುತ್ತೆ. ಸೊ ನಮಗೆ ಎಷ್ಟೋ ಸಲ ಪೇಷಂಟ್ ಬರೋದು ಇದಂಗೆ, ಸರ್ ರಾತ್ರಿ ಎಲ್ಲ ಗ್ಯಾಸ್ಟ್ರಿಕ್ ಅಂತಿದ್ರು, ರಾತ್ರಿ ಎಲ್ಲ ಒಂಥರ ಬೆನ್ನೆಳಿತಿತ್ತು ಅಂದ್ರು, ಎದ್ದೋದ್ರು, ಬೆವ್ತಿದ್ರು, ಸೆಕೆ ಆಗುತ್ತೆ ಅಂತ ನೀರು ಕುಡಿದ್ರು, ಮತ್ತೆ ಜೀರಿಗೆ ಹಗಿದ್ರು, ನುಂಗಿದ್ರು, ಬಂದ್ರು, ಮತ್ತೆ ಸ್ವಲ್ಪ ಹೊತ್ತು ಮಲಗ್ದಂಗಾದ್ರು, ಮತ್ತೆ ಗಾಳಿ ಬೇಕು ಅಂತ ಮೇಲೋದ್ರು, ಟೆರೆಸ್ ಮೇಲೆಲ್ಲ ಓಡಾಡಿರು, ಮತ್ತೆ ಬಂದ್ರು. ಬೆಳಗ್ಗೆ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಾವು ಇಲ್ಲಿಂದ ಹಾಸ್ಪಿಟ್ಲಿಂದ ಕ್ಯಾಥ್ಲ್ಯಾಬಿಗೆ ಶಿಫ್ಟ್ ಮಾಡೋ ಹೊತ್ತಿಗೆ ಅಲ್ಲೇ ಕೊಲ್ಯಾಪ್ಸ್ ಆಗಿರ್ತಾರೆ, ಇಲ್ಲ ಎಷ್ಟೋ ಸಲ ಹಾಸ್ಪಿಟ್ಲಿಗೆ ರೀಚ್ ಆಗಿಂತ ಮುಂಚೆನೆ ಕೊಲ್ಯಾಪ್ಸ್ ಆಗೋಗಿರ್ತಾರೆ. ಸೊ ಗ್ಯಾಸ್ಟ್ರಿಕ್ಕು ನಿಮಗೆ ನೀವು ಊಟ ತಿಂಡಿ ಏನು ಮಾಡ್ತಾ ಇದ್ದೀರಾ ಅದ್ರ ತಕ್ಕನಾಗಿ ನೀವು ಅದನ್ನ ನಿಮಗೆ ಗೊತ್ತಾಗುತ್ತೆ. ನಾವು ಆಲೂಗೆಡ್ಡೆ ಐಟಮ್ ತಿಂದಿದ್ರೆ ಅಥವಾ ಹಿಂದಿನ ದಿನ ಪಾನಿಪುರಿ ತಿಂದಿದ್ರೆ ಅಥವಾ ಮಂಡಕ್ಕಿ ಅಥವಾ ಬೇರೆ ಯಾವ್ದಾದ್ರು ತಿಂದಿದ್ರೆ ಅದು ಯಾವ್ದ್ರಿಂದ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಅದಲ್ದಲೇ ಸಿಂಪ್ಟಮ್ಸ್ ಇದ್ದಾಗ ಆದಷ್ಟು ನಿಯರ್ ಬೈ ಕ್ಲಿನಿಕ್ ಇರಲಿ, ಅಲ್ಲಿ ಅಟ್ಲೀಸ್ಟ್ ಒಂದು ECG ಫೆಸಿಲಿಟಿ ಇರೋ ಕಡೆ ಹೋಗಿ ತೋರಿಸ್ಕೊಂಡು ಅವರು ನೋಡ್ಬಿಟ್ಟು ನಾರ್ಮಲ್ ಅಂತ ಹೇಳಿದ್ರೆ ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತೀರೋ, ಏನೋ ಕುಡಿತೀರೋ ಅಥವಾ ಬೇರೆ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಈಗಿನ ದಿನಗಳಲ್ಲಿ ಎಲ್ಲ ಆದ್ಮೇಲೆ ಎಲ್ಲರೂ ಒಂಥರ ಭಯ ಪಡೋದು ಅಥವಾ ಫುಲ್ ಇದು ಮಾಡ್ಬೋದು ಅದ್ ಮಾಡ್ಬೋದು ಅಂತ. ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಈಗ ನಿಮ್ಮ ಮಾಧ್ಯಮಗಳಲ್ಲೇ ಬರ್ತಾ ಇದೆ, ಹಾಸನ್ ಹಿಂಗಾಯ್ತು, ಶಿವಮೊಗ್ಗ ಇಷ್ಟು ಡೆತ್ತು, ಇವತ್ತು ಒಂಥರ ಹೆಂಗೆ ಅಂದ್ರೆ ಕೊರೋನಾ ಟೈಮಲ್ಲಿ ಬಂದಂಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಇದಕ್ಕೆ ಉದ್ರೇಕಗೊಂಡು ಎಲ್ಲರೂ ಬಂದು ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಈಗ ಮೇಲಿನ ಲಕ್ಷಣಗಳು ಯಾವ್ದಾದ್ರು ಇದ್ರೆ ಅಥವಾ ಬೇಡ, ಒಂದ್ಸಲ ರಿಸ್ಕ್ ಯಾಕೆ, ನನಗೆ ಅವಾಗಿಂದ ಕಾಯಿಲೆ ಇದೆ, ಮುಂಚೆನೂ ಬಂದಿತ್ತು ಅಂತಿದ್ರೆ ಬನ್ನಿ ECG ಮಾಡಿಸ್ಕೊಳ್ಳಿ. ECG ಮಾಡಿಸಿ, ECG ಅನುಮಾನ ಇದ್ರೆ ಎಕೋ ಮಾಡ್ತಾರೆ, ಎಕೋ ಇದ್ರು TMT ಮಾಡ್ತಾರೆ. TMTಲೂ ಗೊತ್ತಾಗಿಲ್ಲ ಅಂದ್ರೆ ಇರೋ ಚಾನ್ಸಸ್ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ. ಈಗ ನಾವು ಎಷ್ಟೇ ದುಡಿದಿದ್ರು ಅಥವಾ ಎಷ್ಟೇ ಇದು ಮಾಡಿದ್ರು ಅಟ್ಲೀಸ್ಟ್ ಅರ್ಧ ಗಂಟೆ ಅಥವಾ ಅರ್ಧ ದಿನದಲ್ಲಿ ನಮ್ಮ ಜೀವನ ಪೂರ್ತಿ ತಲೆ ಕೆಳಗಾಗೋದು ಬೇಡ. ಬೇಕಾಗಿಲ್ಲ. ECG ಮಾಡಿದ್ಮೇಲೆ ECG ದಟ್ ಈಸ್ ಎಮರ್ಜೆನ್ಸಿ, ದಟ್ ವಿಲ್ ರಿವೀಲ್ ಎವ್ರಿಥಿಂಗ್ ಅಂದ್ರೆ ಆಲ್ಮೋಸ್ಟ್ ಹೇಳುತ್ತೆ. ಅದಾದ್ಮೇಲೂ ನಮಗೆ ಕೆಲವು ಸಿಂಪ್ಟಮ್ಸ್ ಇವ್ರು ಹೇಳ್ದಂಗೆ ಕೆಲವು ಸಿಂಪ್ಟಮ್ಸ್ ನಮಗೆ ಇನ್ನೂ ಅನುಮಾನ ಇದೆ, ಅದು ECG ಆನ್ಸರ್ ಮಾಡಲ್ಲ. 170% ಹೇಳುತ್ತೆ, ಇನ್ನು 30% ಅದು ನಮಗೆ ಹಿಂಟ್ ಕೊಡಲ್ಲ. ಆ ಟೈಮಲ್ಲಿ ಎಕೋದಲ್ಲಿ ಏನಾದರೂ ಸ್ವಲ್ಪ ಮೋಷನ್ ಚೇಂಜಸ್ ಇದ್ರೆ ಅವ್ರು ಹೇಳ್ತಾರೆ. ಅಥವಾ ಹಂಗೂ ಬೇಕು ನನಗೆ ಮುಂದೇನಾರು ಆಗೋ ಚಾನ್ಸಸ್ ತರ ಇದೆಯಾ ಅಂದ್ರೆ ಅಟ್ಲೀಸ್ಟ್ TMT ಮಾಡೋದ್ರಿಂದ ಅಟ್ಲೀಸ್ಟ್ ಏನಾದ್ರು ಬ್ಲಾಕ್ ತರ ಇದ್ರು ಅಟ್ಲೀಸ್ಟ್ ಕಂಡುಹಿಡಿಯಬಹುದು. ಡಾಕ್ಟರ್ ಹಾಸ್ಪಿಟಲ್ಗೆ ಹೋಗ್ತಿದ್ದಂಗೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳ್ತಾರೆ. ಡಾಕ್ಟರ್ ಆಲ್ರೆಡಿ ನಿಮಗೆ ಹೇಳಿದ್ದಾರೆ ಯಾವ ಟೆಸ್ಟ್ಗಳನ್ನ ಯಾವಾಗ ಮಾಡಿಸ್ಬೇಕು ಅಂತ ಹೇಳಿ, ಅಷ್ಟು ಮಾಡಿಸಿದ್ರೆ ಸಾಕು. ಓಕೆ ಡಾಕ್ಟರ್, ಕೆಲವೊಂದು ಕಾಯಿಲೆಗಳು ನಮ್ಮ ತಾತಂಗಿತ್ತು ಅದಕ್ಕೆ ನನಗೆ ಬಂದಿದೆ, ನಮ್ಮ ಅಪ್ಪಂಗಿತ್ತು ಅದಕ್ಕೆ ನನಗೆ ಬಂದಿದೆ ಅಂತ ಹೇಳೋದನ್ನ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಕೇಳೇ ಇರ್ತೀವಿ. ಸೊ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತಂದೆಗೆ ಬಂದಿದ್ರೆ ಅಥವಾ ತಾತಂಗ್ ಬಂದಿದ್ರೆ ಅದು ಫ್ಯಾಮಿಲಿ ನೆಕ್ಸ್ಟ್ ಆ ಥರ ಹೋಗ್ತಾ ಇರುತ್ತಾ? ಪಿತ್ರಾರ್ಜಿತವಾಗಿ ನೀವು ಹೆಂಗ್ ಆಸ್ತಿ ಪಡ್ಕೊಂತೀರಾ ಕಾಯಿಲೆಗಳನ್ನ ಹಂಗೆ ಪಡ್ಕೊಂತೀರಾ. ಸೊ ಅದಕ್ಕೆ ನೀವು ಹಾರ್ಟ್ ಅಟ್ಯಾಕ್ ಇನ್ ಹೆಂಗು, ಸ್ಟ್ರೋಕ್ ಇನ್ ಹೆಂಗು ಕೇಳಿದಾಗ ನಾವು ಅವ್ರದ್ದು ಇದ್ರ ಕೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ ಕೇಳಿದಾಗ ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರೋಗಿರೋದು ಅಥವಾ ತಂದೆ ಬ್ರದರ್ಸ್ ಯಾರು ತೀರೋಗಿರೋದು, ಸೊ ಅನುವಂಶೀಯವಾಗಿ ಕೆಲವು ಬಂದಿರ್ತವೆ. ಸೊ ಅವರು ಫ್ರೀಕ್ವೆಂಟ್ ಆಗಿ ಚೆಕಪ್ ಮಾಡಿಸೋದ್ರಿಂದ ಅಟ್ಲೀಸ್ಟ್ ಸರ್ಟನ್ ಎಕ್ಸ್ಟೆಂಟ್ಗೂ ತಡಿಬಹುದು.
ಜೆನೆಟಿಕ್ಸ್ ಇದ್ದವನ್ನ ನೀವು ಹೆಲ್ತ್ ಚೆಕಪ್ ಅಲ್ಲೇ ಪೂರ್ತಿ ತಡಿಬಹುದು, ಅಥವಾ ನಾನು ಹಂಗಿದ್ದು ತಡಿಬಹುದು, ಹಿಂಗಿದ್ದು ತಡಿಬಹುದು. ಅದು ಸಂಪೂರ್ಣ ಒಪ್ಪಲ್ಲ. ಒಂದು ಹಂತದವರೆಗೂ ತಡಿಬಹುದು. ಏನ್ ಹೇಳ್ತೀರಾ ಶ್ರೀಧರ್ ನೀವು? ಜೆನೆಟಿಕಲ್ ಇನ್ಹೆರಿಟೆನ್ಸ್ ಇದ್ರೆ ಫುಲ್ ಅದು ಒಂದು ಹಂತಕ್ಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂತ ಹೇಳಿದ್ರೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ಅದು ಈಗ ಹೇಳ್ದಂಗೆ ಬೇಸ್ ಲೈನ್ ಏನಿದೆ, ಈಗ ಎಲ್ಲ ಬಂದವ್ರಿಗೆಲ್ಲ ಎಲ್ಲ ಟೆಸ್ಟ್ ಮಾಡಬೇಕು ಅಂತ ಬಿಟ್ಟೇನಿಲ್ಲ. ಡೆಫಿನೆಟ್ಲಿ ಅವ್ರ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕ್ ಏನಿದೆ ECG ಇರ್ಬೋದು, ಹಾರ್ಟ್ ಎಕೋ ಇರ್ಬೋದು, ಟ್ರೆಡ್ಮಿಲ್ ಟೆಸ್ಟ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂತು ಅಂತ ಹೇಳಿದ್ರೆ ಇನ್ನೂ ನಾವೇನು ತುಂಬ ಸಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಂಗ್ ಪೇಷಂಟ್ಸು, ಈಗ ನಮಗೆ ಅಂದರೆ ಇನ್ಕನ್ಕ್ಲೂಸಿವ್ ಏನಂದರೆ ತುಂಬ ಆ್ಯಂಜಿಯೋಗ್ರಾಮ್ ಮಾಡೋದು ಬೇಡ ಅಂತ ಹೇಳಿದ್ರೆ CT ಕೊರ್ನೂರು ಆ್ಯಂಜಿಯೋಗ್ರಾಮ್ ಅಂತ ಬಿಟ್ಟು ಬಂದಿದೆ, ಅದು ಬೇಕಾದ್ರೆ ಮಾಡಿಸ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಈಗ ಯಾರಿಗೂ ಟ್ರೆಡ್ಮಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ಟ್ರೆಸ್ ಥ್ಯಾಲಿಯಮ್ ಟೆಸ್ಟ್ ಅಂತ ಬರುತ್ತೆ. ಈಗ ಕೆಲವರಿಗೆ ಟ್ರೆಡ್ಮಿಲ್ ನಡೆಯೋಕ್ಕಾಗಲ್ಲ, ಒಬೀಸ್ ಇರ್ತಾರೆ, ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂಥವ್ರು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆ್ಯಂಜಿಯೋಗ್ರಾಮ್ ಹತ್ತೆಲ್ಲ ಮಾಡೋದು ಸ್ಟ್ರೆಸ್ ಟೆಸ್ಟ್ಗಳು ಬೇರೆ ಇರುತ್ತೆ, ಸ್ಟ್ರೆಸ್ ಥ್ಯಾಲಿಯಮ್ ಅಂತ ಬಿಟ್ಟೆಲ್ಲ ಇರುತ್ತೆ. ಅದೆಲ್ಲ ಮಾಡಿಬಿಟ್ಟು ಏನಾದರೂ ಇದೆಯಾ, ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಬಿಟ್ಟು ಒಂದು ಲೆವೆಲಿಗೆ ಇದು ಮಾಡ್ಕೊಬೋದು. ಇಷ್ಟೆಲ್ಲ ನಾರ್ಮಲ್ ಇದ್ರೂ, ಟ್ರೆಡ್ಮಿಲ್ ನಾರ್ಮಲ್ ಇದ್ದು, CT ಕೊರ್ನರಿ ಆ್ಯಂಜಿಯೋಗ್ರಾಮ್ ನಾರ್ಮಲ್ ಇದ್ದು, ಸ್ಟ್ರೆಸ್ ಟೆಸ್ಟ್ಗಳು ನಾರ್ಮಲ್ ಇತ್ತು ಅಂತ ಹೇಳಿದ್ರು ಕೆಲವು ಟೈಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಯಾವುದು ಏನಂತ ಹೇಳಿದ್ರೆ 100% ಸ್ಪೆಸಿಫಿಸಿಟಿ ಅಂತ ಹೇಳ್ತೀವಿ, ಆ ಥರ ಯಾವುದೂ ಇರೋದಿಲ್ಲ. ಬಟ್ ಎಲ್ಲ ಟೆಸ್ಟ್ಗಳು ಮಾಡೋ ಅವಶ್ಯಕತೆ ಇರಲ್ಲ. ಬೇಸಿಕ್ ಟೆಸ್ಟ್ಗಳು ಮಾಡಿಕೊಂಡು ನಂತರ ಪೇಷಂಟ್ ಸಿಂಪ್ಟಮ್ಸ್ ಏನಿದೆ ಅದ್ರ ಮೇಲೆ ನೋಡ್ಬಿಟ್ಟು ಫರ್ದರ್ ಟೆಸ್ಟ್ ಏನು ಬೇಕು ಅಂತ ಬಿಟ್ಟು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ತಂದೆಗಿರುತ್ತೆ, ಅಕಸ್ಮಾತ್ ಮಕ್ಳಿಗೆ ಬರುತ್ತೆ, ಮಗಂಗೆ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ, ಹೃದಯ ಸಂಬಂಧಿ ಕಾಯಿಲೆಗಳು. ಅದು ಫ್ಯೂಚರಲ್ಲಿ ಮದುವೆ ಆಗ್ತಾರೆ, ಅವ್ರಿಗೂ ಒಂದು ಮಗು ಹುಟ್ಟುತ್ತೆ ಅಂತ ಅನ್ಕೊಳ್ಳಿ. ಈಗ ಅವರಿಗೂ ಒಂದು ಭಯ ಇರುತ್ತೆ, ನನ್ನ ತಂದೆಗೆ ಹಾರ್ಟಿನ ಏನೋ ಸಮಸ್ಯೆ ಇತ್ತು, ಸೊ ಅದು ನನಗೂ ಬಂದ್ಬಿಟ್ಟಿದೆ, ನನ್ನ ಮಗು ಬಂದ್ಬಿಟ್ರೆ ಅಂತ. ಇದನ್ನೇನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡೋದನ್ನ ಮುಂಚೆನೆ ತಡಿಬಹುದಾ? ಅಲ್ಲ, ಈಗ ಹಾರ್ಟ್ ಅಟ್ಯಾಕ್, ಈಗ ಅದ್ರ ಹಾರ್ಟ್ ನಲ್ಲಿ ತುಂಬಾ ಕಾಯಿಲೆಗಳಿರುತ್ತೆ. ಏನಂತಂದ್ರೆ ಹಾರ್ಟ್ ಅಟ್ಯಾಕ್ ಒಂದ್ ಪಾರ್ಟ್ ಅಷ್ಟೇ. ಅದ್ರಿಂದ ಕಾರ್ಡಿಯೋಮಯೋಪತಿ ಅಂತ ಬರುತ್ತೆ, ಮತ್ತೆ ಅರಿಥಮಿಯಾಸ್ ಮಾಡುವಂತ ಕೆಲವೊಂದು ಕಾಯಿಲೆಗಳು ಇರುತ್ತೆ. ಅರಿಥಮಿಯಾಸ್ ಅಂತ ಹೇಳಿದ್ರೆ ರಿದಮ್ ಡಿಸ್ಟರ್ಬೆನ್ಸಸ್ ಹಾರ್ಟ್ ನಲ್ಲಿ. ಸೊ ಅರಿಥಮಿಯೋಜೆನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಅದರಿಂದ ಸಡನ್ ಕಾರ್ಡಿಯಕ್, ಈಗ ನಾವೆಲ್ಲ ಏನಂತ ಹೇಳಿದ್ರೆ ಈಗ ಸಡನ್ ಡೆತ್ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಅನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತೀವಿ. ಅಂದ್ರೆ ಹಾರ್ಟ್ ಅಟ್ಯಾಕ್ ಒಂದು ಪಾರ್ಟ್, ಮೇಜರ್ ಪೋರ್ಷನ್ ಅದು. ಅದನ್ನ ಬಿಟ್ಟು ಅಂದರೆ ಕೆಲವು ಟೈಮಲ್ಲಿ ಕಾರ್ಡಿಯೋಮಯೋಪತಿ ಅಂತ ಇರುತ್ತೆ, ಅದರಿಂದನೂ ಕೆಲವು ಟೈಮ್ನಲ್ಲಿ ರಿದಮ್ ಡಿಸ್ಟರ್ಬೆನ್ಸಸ್ ಆಗಿಬಿಟ್ಟು ಹೃದಯ ಸ್ತಂಭನ ಆಗಿಬಿಟ್ಟು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಈಗ ಅರಿಥಮಿಯೋಜೆನಿಕ್ ಡಿಸಾರ್ಡರ್ಸ್ ಅಂತ ಬಿಟ್ಟು ಅದರಲ್ಲೂ ಕೆಲವೊಂದು ಅಂದರೆ ಬೇರೆ ಏನಿರಲ್ಲ, ನೀವು ECG ಮಾಡಿ ನಾರ್ಮಲ್ ಇರುತ್ತೆ, ಎಕೋ ಮಾಡಿ ನಾರ್ಮಲ್ ಇರುತ್ತೆ, ಟ್ರೆಡ್ಮಿಲ್ಲು ಚೆನ್ನಾಗಿ ಮಾಡಿರ್ತಾರೆ, ಬೇರೆ ಏನು ಸ್ಟ್ರಕ್ಚರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಆದ್ರೂ ರಿದಮ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂಥವ್ರಿಗೂ ಕೆಲವು ಟೈಮ್ನಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಹೆಂಗಂತಾರೆ ಜನರಲಿ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಈಗ ಹಾರ್ಟ್ ಅಟ್ಯಾಕ್ ಬಂತಂದ್ರೆ ಅರೌಂಡ್ 10% to 15% ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ಕಾರ್ಡಿಯೋಮಯೋಪತಿಸ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಡಿಪೆಂಡ್ ಆಗುತ್ತೆ, ಆಟಿಸಮಲ್ ಡಾಮಿನೆಂಟ್ ಅಂತ ಇರುತ್ತೆ. ಆ ಥರ ಇತ್ತು ಅಂದ್ರೆ ಆಲ್ಮೋಸ್ಟ್ ನಿಮ್ಮಿಂದ 25 to 30% ಇನ್ಹೆರಿಟ್ ಆಗೋ ಚಾನ್ಸಸ್ ಇರುತ್ತೆ. ವರಿ ಮಾಡ್ಕೊಳೋಂಥದ್ದು ಏನಿರಲ್ಲ. ಬಟ್ ಏನಂತಂದ್ರೆ ಮಧ್ಯದಲ್ಲಿ ಆ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಚೆಕ್ ಮಾಡಿಸ್ಕೊತಾ ಇರ್ಬೇಕಷ್ಟೇನೆ. ಡಾಕ್ಟರ್, ಕೆಲವೊಬ್ರು ಹೇಳ್ತಾರೆ ಸಮತೋಲನವಾದ ಆಹಾರ, ಬೆಳಗ್ಗೆ ಎದ್ದು ಒಂದು ಆಪಲ್ ತಿನ್ನು, ಅಥವಾ ಬೆಳಗ್ಗೆ ಎದ್ದು ಒಂದಷ್ಟು ಡ್ರೈ ಫ್ರೂಟ್ಸ್ ಅಥವಾ ಮೊಳಕೆ ಕಟ್ಟಿಗೆ ಕಾಳು ತಿನ್ನು, ಮತ್ತೆ 10 ಗಂಟೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡ್ಬಿಡು, ಮತ್ತೆ 1 o'clock ಲಂಚ್ ತಿನ್ಬಿಡು, ಮತ್ತೆ 7 o'clock ಊಟ ಮಾಡ್ಬಿಟ್ಟು ಮಲಗ್ಬಿಡು. ಈ ಥರ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಪ್ರತಿದಿನ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗೋದಕ್ಕೆ. ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ, ಬ್ರೇಕ್ಫಾಸ್ಟ್ ನೀವು ಎಷ್ಟು ಬೇಗ ತಿಂತೀರೋ ಅಷ್ಟು ಬೇಗ ಒಳ್ಳೇದು. ಬ್ರೇಕ್ಫಾಸ್ಟ್ ಅಲ್ಲೇ ಮೀನಿಂಗ್ ಇದೆ, ಫಾಸ್ಟ್ ಯುವರ್ ಬ್ರೇಕ್ ಯುವರ್ ಫಾಸ್ಟ್ ಅಂತ. ಸೊ ನೀವು ಮಂಗಳೂರು ಕೇರಳದಲ್ಲಿ ನೋಡಿದ್ರೆ 6:45 7 ಗಂಟೆ ಹೊತ್ತಿಗೆ ತಿಂಡಿ ಆಗೋರುತ್ತೆ. ನಾವು ಲೇಟ್ ಆಗೋದ್ರೆ ನೀವು ಘಟ್ಟದ ಮೇಗಳರ ಅಂತ ಕೇಳ್ತಾರೆ, ಹೋಟ್ಲರೇ ಕೇಳ್ತಾರೆ. ಸೊ ಮತ್ತೆ ಮಧ್ಯಾಹ್ನದ ಊಟನೂ ಅಷ್ಟೇ. ಸೊ 12 ಗಂಟೆ ಆ ಸಮಯದಲ್ಲಿ, ಮತ್ತೆ ಸಂಜೆದು ನೀವು ಇಲ್ಲ ಸಣ್ಣ ತಿಂಡಿನಾರು ಆಗ್ಬೋದು, ಇಲ್ಲ ನೀವು 6:30 7 ಗಂಟೆ ಒಳಗೆ ತಿಂಡಿ ಮುಗಿಸಿ ಊಟ ಮುಗಿಸಿ ಅಂತೀವಿ. ಬಟ್ ಇದು ಯಾವಾಗ ಮನೋರಂಜನಾ ಚಾನೆಲ್ಗಳು ಇಲ್ಲದೆ ಇದ್ದಾಗ ಎಲ್ಲರೂ 7:45 8 ಗಂಟೆಗೆ ಮಲಗ್ತಿದ್ದಾಗ ಅನ್ವಯ ಆಗ್ತಿತ್ತು. ಈಗ ಎಲ್ಲರೂ TV ನೋಡಿ, ನ್ಯೂಸ್ ಚಾನೆಲ್ ನೋಡಿ, ಅಥವಾ ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಿ 11 ಗಂಟೆಗೆ ಮಲಗಬೇಕಾದ್ರೆ ನೀವು 6 ಗಂಟೆಗೆ ಊಟ ಮಾಡಿದ್ರೆ ಮತ್ತೆ ಊಟ ಮಾಡಲೇಬೇಕಾಗತ್ತೆ. ಸೊ ಈಗಿನ ಕಾಲಕ್ಕೆ ಅನ್ವಯಿಸಂಗೆ ನಾ ಹೇಳೋದು, ಅಟ್ಲೀಸ್ಟ್ ಊಟ ತಿಂಡಿ ನಾ ಹೇಳಿದ್ನಲ್ಲ, ನೀವು ಯಾವಾಗ್ಲಾರು ತಿನ್ನಿ, ಬಟ್ ಪ್ರಪೋರ್ಷನ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಪೋರ್ಷನ್ ಫ್ರೂಟ್ಸ್ ಇದ್ರೆ ಇನ್ನೊಂದು ಪೋರ್ಷನ್ ತರಕಾರಿ ಇರಲಿ, ಇನ್ನೊಂದು ಪೋರ್ಷನ್ ಕಾಳಿರಲಿ. ಕಾಳು ಮೊಳಕೆ ಬರ್ಸಿದ್ರೆ ಆದಷ್ಟು ಗ್ಯಾಸ್ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಪೋರ್ಷನ್ನು ನೀವು ಅಕ್ಕಿ, ಗೋಧಿ, ಜೋಳ, ರಾಗಿ ಅಥವಾ ನವಣೆ, ಸಜ್ಜೆ ಅಂತೀವಿ, ಇದನ್ನು ಆದಷ್ಟು ಇದನ್ನು ಕೂಡ ಸಂಸ್ಕರಿಸಿರಬಾರ್ದು ಅಂದರೆ ಫುಲ್ಲಿ ರಿಫೈನ್ಡ್ ಅಲ್ಲ. ಅಲ್ಲ. ಈಗ ಉದಾಹರಣೆಗೆ ಅಕ್ಕಿ ರೊಟ್ಟಿ ರೂಪದಲ್ಲಿ ತಗೊಂಡ್ರೆ ಒಳ್ಳೇದು ಅಂತೀವಿ, ರಾಗಿ ರೊಟ್ಟಿ ರೂಪದಲ್ಲಿ ಬೆಸ್ಟ್ ಅಂತೀವಿ, ಅಥವಾ ಮುದ್ದೆ ರೂಪದಲ್ಲಿ ನೆಕ್ಸ್ಟ್ ಲೆವೆಲ್, ಅದ್ರಲ್ಲಿ ನೆಕ್ಸ್ಟ್ ಲೆವೆಲ್ ದೋಸೆ, ಅಂಬ್ಲಿ ಸಂಸ್ಕರಿಸಿದಾಗತ್ತೆ. ಮತ್ತೆ
ಸೊ ಆ ರೀತಿ ಇರೋದ್ರಿಂದ ನಾವು ಹೇಳೋದಷ್ಟೇ ಫುಡ್ ನಿಮ್ಮ ಪೋರ್ಷನ್ಸ್ನ ಫಿಕ್ಸ್ ಮಾಡ್ಕೊಂಬಿಡಿ. ಈಗ ಉದಾಹರಣೆಗೆ ರೊಟ್ಟಿನ ಚಟ್ನಿ ಜೊತೆನೆ ತಿಂತೀನಿ ಅಂದರೆ ನಿಮಗೆ ರೊಟ್ಟಿ ಪ್ರಮಾಣ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀವು ಪಲ್ಯದ ಜೊತೆ ತಿಂತೀನಿ ಅಂದರೆ ರೊಟ್ಟಿ ಪ್ರಮಾಣ ಕಮ್ಮಿ ಆಗುತ್ತೆ. ಪಲ್ಯ ಜಾಸ್ತಿ ಹೋಗುತ್ತೆ. ಪಲ್ಯ ನಿಮಗೆ ಒಂದು ಫಿಲ್ಲೇಜ್ ಥರನೂ ವರ್ಕ್ ಆಗುತ್ತೆ. ಮತ್ತು ಆ ಪಲ್ಯದಲ್ಲಿರೋ ಈಗ ಕಾಳುಗಳಿದ್ದು ಪ್ರೋಟೀನ್ ಇರುತ್ತೆ, ನಾರಿನಂಶ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ನಿಮಗೆ ಬೇಕಾದ ಎಲ್ಲದೂ ಇರುತ್ತೆ. ಡಾಕ್ಟರ್, ಇವಾಗ ಶುಗರ್ ಇರೋ ಪೇಷಂಟ್ಸ್ ಸ್ವೀಟ್ಸ್ ತಿನ್ನಬಾರ್ದು, ರೈಸ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಈಗ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಯಾವ್ದನ್ನ ಜಾಸ್ತಿ ತಿಂದ್ರೆ ಒಳ್ಳೇದು, ಯಾವ್ದನ್ನ ತಿನ್ನೋದನ್ನ ಬಿಟ್ಬಿಡ್ಬೇಕು? ಸ್ವೀಟ್ಸ್ ಅಂದ್ರೆ ಈಗ ಸ್ವೀಟ್ಸ್ ಆದಷ್ಟು ಈಗ ನಾವು ಬಿಳಿ ವಿಷಯಗಳಲ್ಲಿ ಸಕ್ಕರೆ, ಉಪ್ಪು, ಮೈದಾ, ಅಕ್ಕಿನೂ ಸೇರಿಸ್ತೀವಿ, ಕೊನೆಗೆ ಹಾಲನ್ನು ಸೇರಿಸ್ತೀವಿ, ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್ನು ಸೇರಿಸ್ತೀವಿ. ಸೊ ಎಲ್ಲದು ನಾವು ತಿನ್ನೋ ಎಲ್ಲದು ಅಲ್ಲೇ ಬಂದೋಯ್ತು. ಸೊ ನಾನು ಹೇಳೋದು, ನಿಮಗೆ ಶುಗರ್ ಇಲ್ಲ ಅಂದರೆ ಸ್ವೀಟ್ಸನ್ನು ಆದಷ್ಟು ಸಂಕೀರ್ಣ ರೂಪದಲ್ಲಿ ಉಪಯೋಗಿಸಿ. ಅಂದರೆ ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಫಾರ್ಮ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಹೋಳಿಗೆ ರೂಪದಲ್ಲಿ ಅಥವಾ ಬಂದು ಪಾಯಸದ ರೂಪದಲ್ಲಿ, ಅದು ಬೇಳೆನೂ ಇರುತ್ತೆ, ಇದು ಇರುತ್ತೆ. ಆ ಥರ ನೀವು ಡೈರೆಕ್ಟ್ ರೂಪದಲ್ಲಿ ಅಂದರೆ ನಿಮಗೆ ಡೈರೆಕ್ಟ್ ಸಕ್ಕರೆನೇ ಇರುತ್ತೆ. ಈಗ ಕೆಲವರು ಮೊಸರಿಗೆ ಸಕ್ಕರೆ ಹಾಕೊಂಡು ಕುಡಿಯೋದು ನೋಡಿದ್ದೀರಾ, ಇಲ್ಲ ಐಸ್ ಕ್ರೀಮ್ ಇರ್ಬೋದು, ಬೇಡ, ಇಲ್ಲ ನಿಮ್ಮ ರೆಡಿಮೇಡ್ ಸ್ವೀಟ್ಸ್ ನಿಮ್ಮ ಏನು ಬೇಕ್ರಿಲಿ ಸಿಗ್ತವೆ, ಮೈಸೂರು ಪಾಕ್, ಅದಿಯಾಗು ಆ ಥರ. ಸೊ ಡೈರೆಕ್ಟ್ ಫಾರ್ಮಲ್ಲಿ ಬೇಡ. ಈಗ ಉದಾಹರಣೆಗೆ ಇತ್ತೀಚಿನ ಚಪಾತಿ ನೋಡಿ ನೀವು, ಅಂದರೆ ಫುಲ್ ಫೈನ್ ಹೆಂಗೆ ಅಂದರೆ ಇದು ಮಾಡ್ಬೋದು. ಹಿಂದಿನ ಇದು ನೋಡಿ, ಹಿಂದಿನ ಇದರಲ್ಲಿ ನಾವು ಹರಿಬೇಕಾಯ್ತು. ಸೊ ಗಟ್ಟಿ ಇರ್ತಿತ್ತು. ಸೊ ನಾನು ಹೇಳೋದು ಸ್ವೀಟ್ಸ್, ಈಗ 5 ಬಿಳಿ ವಿಷಯಗಳಲ್ಲಿ ಇದು ಒಂದು ಸೇರುತ್ತೆ. ಬಟ್ ನಿಮಗೆ ತೂಕ ಜಾಸ್ತಿ ಮಾಡೋದು ಸ್ವೀಟ್ಸೇ. ಮತ್ತು ನಿಮಗೆ ಅಡಿಕ್ಷನ್, ಒಂದು ಸ್ವೀಟ್ ಇದೆಯಲ್ಲ ತುಂಬ ಅಡಿಕ್ಷನ್ನು ಮಾಡುತ್ತೆ. ಸೊ ಇದನ್ನು ನೀವು ಆದಷ್ಟು ಕಟ್ ಡೌನ್ ಮಾಡ್ಕೊಂಡು ಬರಬೇಕು. ಇಲ್ಲ ಅದನ್ನು ಕೊಡಬೇಕು, ಅದನ್ನು ಅವಾಯ್ಡ್ ಮಾಡಲ್ಲ ಅವರು ಅಂತಂದರೆ ಅದನ್ನು ಆದಷ್ಟು ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಕೊಡೋಕ್ಕೆ ನೋಡಿ ಆಯ್ತಾ. ಈಗ ನೀವು ಅನ್ನ ಅಂದ್ರಿ, ಅನ್ನ ದಿನಕ್ಕೆ ಒಂದೊತ್ತು ಉಪಯೋಗಿಸಿ. ಅನ್ನಕ್ಕಿಂತ ಮುಂಚೆ ಬೇರೆ ವಸ್ತುಗಳು, ಅಂದರೆ ಬೇರೆ ಆಹಾರದ ಐಟಮ್, ಅಂದರೆ ರಾಗಿ ಇರ್ಬೋದು, ಇಲ್ಲ ಜೋಳ ಇರ್ಬೋದು, ಇಲ್ಲ ಗೋಧಿ ಇರ್ಬೋದು. ಈ ಐಟಮ್ ಉದಾಹರಣೆಗೆ ಅನ್ನಕ್ಕಿಂತ ಮುಂಚೆ ಮುದ್ದೆ ಉಪಯೋಗಿಸಿ, ಅನ್ನಕ್ಕಿಂತ ಮುಂಚೆ ಚಪಾತಿ ಉಪಯೋಗಿಸಿ, ಇಲ್ಲ ಅನ್ನಕ್ಕಿಂತ ಮುಂಚೆ ಜೋಳದ ರೊಟ್ಟಿ ಉಪಯೋಗಿಸಿ. ಸೊ ಇದನ್ನು ನೀವು ಈ ಥರ ಪಾಲಿ ಕಾರ್ಬೋಹೈಡ್ರೇಟ್ ಫಾರ್ಮುಲಾ ನೀವು ಅಳವಡಿಸೋದ್ರಿಂದ ಒಂದರಲ್ಲೇ ಇರೋ ಅತಿಯಾದ ಒಳ್ಳೆಯ ಅಂಶನೂ ಬೇಡ, ಅತಿಯಾದ ಕೆಟ್ಟ ಅಂಶನೂ ಬೇಡ. ಸೊ ಗೋಧಿಲಿರೋ ಒಳ್ಳೆ ಅಂಶನೂ ಆ್ಯಡ್ ಆಗುತ್ತೆ, ಅಕ್ಕಿಲಿರೋ ಒಳ್ಳೆ ಅಂಶನೂ ಆ್ಯಡ್ ಆಗುತ್ತೆ, ಅದರಲ್ಲಿ ಎರಡಲ್ಲಿರೋ ನೆಗೆಟಿವ್ ಅಂಶನೂ ಅರ್ಧ ಆಗುತ್ತೆ. ಸೊ ಇದು ನಿಮ್ಮ ಸರ್ವಾಂಗೀಣ ದೇಹದ ಬೆಳವಣಿಗೆಗೆ ಅಥವಾ ದೇಹದ ಮೇಂಟೆನೆನ್ಸ್ಗೆ ಇದು ಪೂರಕವಾಗುತ್ತೆ. ಸ್ವೀಟ್ ಅಥವಾ ಮೈದಾ ಐಟಮ್, ಈ 5 ಬಿಳಿ ವಿಷಯಗಳು ಅಂತೀವಿ, ವೈಟ್ ಪಾಯ್ಸನ್ ವಿಷಯಗಳನ್ನ ನಾವು ಪ್ರತಿದಿನ ಬಳಸೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ಸೊ ಅತಿಯಾಗಿ ತೂಕ ಆಗೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಿಜನಾ ಡಾಕ್ಟರ್? 100%. ಈಗ ಹೃದಯನೇ ನಿಮಗೆ ಪಂಪಿಂಗ್ ಸೆಂಟ್ರು. ಸೊ ನಿಮ್ಮದು ಬಾಡಿ ಏರಿಯಾ ಸರ್ಫೇಸ್ ಜಾಸ್ತಿ ಆಯಿತು ಅಥವಾ ಬಾಡಿ ತೂಕ ಜಾಸ್ತಿ ಆಯಿತು ಅಂದರೆ ಅದೇ ಹೃದಯ ಈಗ 55-60 kg ರಕ್ತ ಸಪ್ಲೈ ಮಾಡೋ ಬದಲಿಗೆ 85-90 ಮಾಡಬೇಕು ಅಂದರೆ ಆಟೋಮೆಟಿಕಲಿ ಹಾರ್ಟಿನ ಒತ್ತಡ ಜಾಸ್ತಿ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟೀಸ್ ಆ್ಯಕ್ಚುಲಿ ಬಂತಂದ್ರೆ ರೆಕಮೆಂಡೆಡ್ ಏನಂತ ಹೇಳಿದ್ರೆ ರಿಸ್ಕ್ ವಾಕು 30 minutes ಪರ್ ಡೇ, ಅಟ್ಲೀಸ್ಟ್ 5 days a week ಅಂತ ಬಿಟ್ಟು. ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಇಂಗ್ಲಿಷ್ ಮೆಡಿಸಿನ್ ಬೇಡ, ನಾವು ಆಯುರ್ವೇದಿಕ್ ಮೆಡಿಸಿನ್ ಕಡೆ ಹೋಗ್ತೀವಿ, ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅಂತ ಹೇಳ್ತಾರೆ. ಯಾವುದು ಬೆಟರ್ ಡಾಕ್ಟರ್? ಕಂಟೆಂಟ್ ಇಂದ ಈಚ್ ಅಂಡ್ ಎವ್ರಿ ಅಂಶನೂ ವಿತ್ ಕ್ವಾಂಟಿಟಿ, ವಿತ್ ಅದಕ್ಕೆ ಯಾವ ಬೇಸ್ ಆ್ಯಡ್ ಮಾಡಿದ್ದಾರೆ, ಲೈಕ್ ಸೋಡಿಯಂ ಇದಿರುತ್ತೋ ಅಥವಾ ಬೇರೆ ಇರುತ್ತೋ, ಆ ಥರ ಡೈಕ್ಲೋಫೆನಾಕ್ ಸೋಡಿಯಂ ಅಂತಿದ್ರೆ ಅದು ಬೇಸ್ ಎಲ್ಲದೂ ನಿಮಗೆ ಪೂರ್ತಿ ವಿವರವಾಗಿರುತ್ತೆ.